ಇದೇ ಈಗ ಸಭಾನಾಯಕರು ಹೇಳಿದಂತೆ ಮಹಿಳೆಯರಿಗೆ ಅಕ್ಕಮಾದಿ ಡಿಗ್ರಿ ಕಾಲೇಜನ್ನು ಬೀದರ್ನಲ್ಲಿ ಪ್ರಾರಂಭ ಅಂತಾರೆ. ಹೀಗಾಗಿ ಹಲವಾರು ಶಾಲಾ ಕಾಲೇಜುಗಳನ್ನು ಆ ಭಾಗದಲ್ಲಿ ಪ್ರಾರಂಭ ಮಾಡಿ ಶಿಕ್ಷಣ ರಂಗದಲ್ಲಿ ಕೂಡ ಒಂದು ಒಳ್ಳೆ ಹೆಸರು ಮಾಡಿದಂಥ ಒಬ್ಬ ವ್ಯಕ್ತಿ ಅಂತ ನಾನು ಹೇಳ್ಬೋದು. ಆ ಭಾಗದ ಜನರಿಗೆ, ಯಾಕಂದರೆ ಕಾರಂಜ ಒಂದು ನೀರಾವರಿ ಯೋಜನೆ, ಆ ನೀರಾವರಿ ಯೋಜನೆಯನ್ನು ಪೂರ್ತಿಗೊಳಿಸ್ಬೇಕಂತ ಭಾಳಷ್ಟು ಪ್ರಯತ್ನ ಕೂಡ ಅವ್ರದ್ದಾಗಿತ್ತು. ಜೊತೆಗೆ ಸಕ್ಕರೆ ಕಾರ್ಖಾನೆ ಕೂಡ ಇವತ್ತು ಕೋಆಪರೇಟಿವ್ ಮೂವ್ಮೆಂಟನ್ನು ಮಾಡಿ ಸಕ್ಕರೆ ಕಾರ್ಖಾನೆ ಕೂಡ ಪ್ರಾರಂಭ ಮಾಡಿ, ಬರೀ ಒಂದಲ್ಲ 2 ಸಕ್ಕರೆ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿ ಬಹಳ ಒಳ್ಳೆಯ ರೀತಿಯಿಂದ ನಡೆಸ್ಕೊಟ್ಟಂಥ ಹೆಗ್ಗಳಿಕೆ ಮಾನ್ಯ ಭೀಮಣ್ಣ ಖಂಡ್ರೆ ಅವ್ರದ್ದಾಗಿದೆ. ಅವರು ಧೈರ್ಯಸ್ಥರು ಅಂತ ನಾನು ಹೇಳಬೇಕಾಗುತ್ತೆ. ಯಾವ ವಿಚಾರ ಬಗ್ಗೆ ಎಂದು ಹಿಂದೂ ಮುಂದೆ ನೋಡಲಿಲ್ಲ. ಇವತ್ತು ಸದನದಲ್ಲಿ ಬಹುಶಃ ಅದು ಹೇಳಿದ್ದು ಪ್ರಸ್ತುತ ಅಂತ ಅನ್ಸುತ್ತೆ. ಅದು ನಂದ ಅಥವಾ ಅವ್ರದ್ದು ನಿಲ್ಲುವಂಥದ್ದಂತಲ್ಲ. ಆದರೆ ಹವನೂರ್ ಅವ್ರ ರಿಪೋರ್ಟನ್ನು, ಹವನೂರ್ ಕಮಿಷನ್ ರಿಪೋರ್ಟನ್ನು ಏನು 75% ಹಿಂದುಳಿದ ವರ್ಗಕ್ಕೆ ರಿಸರ್ವೇಷನ್ ಕೊಡಬೇಕು ಅಂತ ಅನ್ನುವಂಥ ಏನು ಪ್ರಸ್ತಾವನೆ ಏನಿತ್ತು, ಇದೇ ಸದನದಲ್ಲಿ ಅದನ್ನು ಹರಿದಾಕುವಂಥ ಒಂದು ದಿಟ್ಟತನವನ್ನು ತೋರಿಸ್ಕೊಟ್ಟಿದ್ದಾರೆ ಅಂತಂದು ಏನು ಹೇಳ್ಕೊಡುತ್ತೆ ಅಂತಂದರೆ, ಅವ್ರಿಗೇನು ಅನಿಸಿದ್ದನ್ನು, ಏನು ಒಳ್ಳೆಯದನ್ನು ಅಥವಾ ನ್ಯಾಯವಾಗ್ತಿದ್ದಂಥ ಏನೇ ವಿಷಯವಾಗಲಿ ಅದರ ಬಗ್ಗೆ ಅವ್ರು ಪ್ರತಿಪಾದನೆ ಮಾಡಿದಂಥ ಒಂದು ಹೆಗ್ಗಳಿಕೆ ಮಾನ್ಯ ಭೀಮಣ್ಣ ಖಂಡ್ರೆ ತಂದು ಹೇಳಬೇಕಾಗುತ್ತೆ. ನಾನು ಇದೇ ಸದನದಲ್ಲಿ ಮೊದಲನೇ ದಿವಸ ಬಂದಾಗ, ಅಂದರೆ ಯಾವ ಪ್ರಕಾರ ಅವರು ತಮ್ಮ ಜೀವನವನ್ನು ನಡೆಸಿದ್ದಾರೆ ಅಂತದಂದರೆ, ಮೊದಲನೇ ದಿನವೇ ನಾವು ಬಾವಿಗೆ ಹೋಗ್ಬೇಕಾಯ್ತು. ನಾವೆಲ್ಲ 7 ಗಂಟೆ ಆದಮೇಲೆ ಸದನ ಮುಗೀತಲ್ಲ ಮತ್ತೇನು ಅಂತಂದು ರೂಲಿಂಗ್ ಪಾರ್ಟಿಯವರೆಲ್ಲ ಊಟ ತರಿಸೋದು ಅದು ಮಾಡೋದು ಅಂತಂದು ನಾವೆಲ್ಲ ಲೆಕ್ಕಾಚಾರ ನೋಡ್ತಿದ್ದಾಗ ಅವರೊಂದು ತಮ್ಮದೊಂದು ಬ್ರೀಫ್ ಕೇಸ್ ಇಟ್ಕೊಂಡು 7 ಗಂಟೆ 7 ಕಾಲಾಗಿಲ್ಲ ಮಲ್ಕೊಂಡ್ಬಿಟ್ರಿಲ್ಲ ಇಟ್ಕೊಂಡು ಊಟ ಗಿಟ್ಟಕ್ಕೆ ಅದ್ರ ಬಗ್ಗೆ ವಿಚಾರ ಮಾಡಲಿಲ್ಲ. ಅಂದರೆ ನಾಯಕ ಹೇಗಿರಬೇಕು ಅಂತ ಎಲ್ಲ ಜನರಿಗೆ ತೋರಿಸ್ಕೊಟ್ಟಂಥ ಭೀಮಣ್ಣ ಖಂಡ್ರೆ ಅವರು ಅಂತಂದು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಅವರ ಅಗಲಿಕೆಯಿಂದ ರಾಷ್ಟ್ರಕ್ಕೆ, ನಮ್ಮ ಭಾಗಕ್ಕೆ, ವಿಶೇಷವಾಗಿ ವೀರಶೈವ ಸಮಾಜಕ್ಕೆ ಒಂದು ನಷ್ಟವನ್ನು ಏನು ತಂದುಕೊಟ್ಟಿದೆ, ಅದು ಬಹುಶಃ ಯಾರಿಂದೂ ತುಂಬಲಿಕ್ಕಾಗಲಿಲ್ಲ ಅಂತಂದು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಾವು ತಂದಂಥ ಸಂತಾಪ ಸೂಚನೆಗೆ ನಾನು ಕೂಡ ಧ್ವನಿಯನ್ನು ಕೊಡ್ತೇನೆ. ಡಾಕ್ಟರ್ ಮುಳೆ ಅವರು. ಸರ್, ಗೊತ್ತಾ ಲೋಕನಾಯಕ್ ಭೀಮಣ್ಣ ಖಂಡ್ರೆ ಅವ್ರದ್ದು ಸಂತಾಪ ಸೂಚನೆ ಏನು ಬಂದಿದೆ ಅದಕ್ಕೆ ನಾನು ಸಹಮತ ಸೂಚಿಸ್ತಾ 2 ಮಾತಾಡಬೇಕಂತೀನಿ. ಸೊ ಭೀಮಣ್ಣ ಖಂಡ್ರೆ ಅವರು ಬೀದರ್ ಜಿಲ್ಲೆಯ ರಾಜಕೀಯ, ಸಾಮಾಜಿಕ, ಸಹಕಾರ, ಶಿಕ್ಷಣ, ಧಾರ್ಮಿಕ ಯಾವುದೂ ಅಂಗ ತಗೊಂಡ್ರೆ ಭೀಮಣ್ಣ ಖಂಡ್ರೆ ಕೊಡುಗೆ ಇದೆ, ಭಾಳ ಅಪಾರ ಆದಂಥ ಅವ್ರ ಸಹಕಾರ ಇದೆ. ಸೊ ಮಾತಾಡಿದ್ರೆ ನಾವು ಮಾತಾಡ್ತೀವಿ ಜಲ, ನೆಲ, ನಾಡು, ನುಡಿ, ಸಂಸ್ಕೃತಿ, ಇವೆಲ್ಲ ಶಬ್ದಗಳು ಭೀಮಣ್ಣ ಖಂಡ್ರೆ ಕರ್ತೃತ್ವಕ, ಕಾರ್ಯಕ ಅದು ಪೂರ್ತಿ ಸ್ಪಂದಿಸ್ತಾರೆ. ನಮ್ಮ ಬೀದರ್, ಕಲ್ಯಾಣ ಕರ್ನಾಟಕ ನಿಜಾಮ್ ಸ್ಟೇಟ್ ಒಂದು ಭಾಗ ಇತ್ತು. ಲಿಂಗ್ವಿಸ್ಟಿಕ್ ಸ್ಟೇಟ್ ಆಗಾಪರಿಯಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಕೆಲವು ಭಾಗ ಮಹಾರಾಷ್ಟ್ರಕ್ಕೆ ಹೋಗ್ಬೇಕಂತೂ ಹೋರಾಟ ನಡೀತಾ ಇತ್ತು. ನಮ್ಮಂಥ ಎಲ್ಲ ಮರಾಠಿ ಭಾಷೆಗೆ ಜನ ಮಹಾರಾಷ್ಟ್ರಕ್ಕೆ ಹೋಗ್ಬೇಕಂತ ಭಾಳ ದೊಡ್ಡ ಹೋರಾಟ ಇತ್ತು. ಸಂಯುಕ್ತ ಕಲ್ಯಾಣ ಏಕೀಕರಣ ಆಗಬೇಕಂತ, ಕರ್ನಾಟಕ ಏಕೀಕರಣ ಆಗಬೇಕಂತ ಸಂಘಟನೆ ಕಟ್ಟು ಜನರಿಗೆ ಮನವೊಲಿಸಿ ಇವತ್ತು ಬೀದರ್ ಜಿಲ್ಲೆ ಕರ್ನಾಟಕದಾಗ ಇದೆ ಅಂದರೆ ಇದು ಭೀಮಣ್ಣ ಖಂಡ್ರೆ ಸಂಘರ್ಷ, ಚಾತುರ್ಯ, ಜನರಿಗೆ ಅವರು ಏನು ಮನಸ್ಸೊಲಿಸಿದ್ರು. ಇದು ಕರ್ನಾಟಕ ನಾಡ ಬಗ್ಗೆ. ನುಡಿ, ಕನ್ನಡ ನುಡಿ, ಇದು ನಿಜಾಮ್ ಸ್ಟೇಟ್ ಇತ್ತು, ಉರ್ದು ಆಫಿಷಿಯಲ್ ಲ್ಯಾಂಗ್ವೇಜ್ ಇತ್ತು, ಅವ್ರದ್ದು ಉರ್ದುದೇ ಕಲ್ತಿರು. ಅಂತೂ ಆ ಕಾಲದಲ್ಲಿ ಈ ಗಡಿನಾಡು ಪ್ರದೇಶದಲ್ಲಿ ಕನ್ನಡ ಶಾಲೆ ತೆಗೆದು ಕನ್ನಡ ಪ್ರಚಾರ ಮಾಡೋದು, ಇದು ಎಲ್ಲ ಕೆಲಸ ಭೀಮಣ್ಣ ಖಂಡ್ರೆಯವರೇ ಮಾಡ್ತಾಯಿದ್ರು. ಕಮಾಲ್ ನಗರ ಅಂತ ಅಲ್ಲಿ ಮಹಾರಾಷ್ಟ್ರ ಸ್ಟೇಟ್ 8 ಕಿಲೋಮೀಟರ್ ಸ್ಟಾರ್ಟ್ ಆಗ್ತದೆ. ಅಲ್ಲಿ ಆ ಕಾಲದಲ್ಲಿ ಕನ್ನಡ ಶಾಲೆ ಮತ್ತು ಮುಂದೆ ಡಿಗ್ರಿ ಕಾಲೇಜು ಮಾಡಿದ್ರು. ಈ ಪ್ರಕಾರ ಯಾವುದೇ ಕ್ಷೇತ್ರ, ಈಗಾಗಲೇ ನಮೋಶಿ ಸಾಹೇಬ್ ಹೇಳಿದ್ರು,
ಮಹಿಳೆ ಸಲಹೆಕ ಮೊಟ್ಟ ಮೊದಲು ಬೀದರಲ್ಲಿ ಅಕ್ಕಮಹೋದಿ ಮಹಿಳಾ ಕಾಲೇಜು, ಭಾಲ್ಕಿಗ ಡಿಗ್ರಿ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್. ವಿಶೇಷ ಅಂದರೆ ಅದು ಯಾವಾಗೂ ಭೀಮಣ್ಣ ಖಂಡ್ರೆ 4 ಸರಿ MLA ಇದ್ದರು, 1 ಸರಿ ಮಂತ್ರಿ ಇದ್ದರು, 2 ಸರಿ MLC ಇದ್ದರು. ಯಾವಾಗೂ ವ್ಯವಸ್ಥೆ ಜೊತೆಯಲ್ಲಿ ಅವ್ರದ್ದು ಅಡ್ಜಸ್ಟ್ಮೆಂಟ್ ಇದ್ದಿಲ್ಲ. ನೋ ಡಿಪ್ಲೊಮಸಿ, ನೋ ಅಡ್ಜಸ್ಟ್ಮೆಂಟ್. ನೇರ ನೋಡಿ ಅವರ ಅಂತರ್ಮನ ಏನು ಹೇಳ್ತಿದೆ ಅದೇ ಮಾಡೋದು. ಅಡ್ಜಸ್ಟ್ಮೆಂಟ್ ಇದ್ದಿಲ್ಲ. ವ್ಯವಸ್ಥೆ ವಿರುದ್ಧ ಹೋಗಿ ಇಷ್ಟೆಲ್ಲ ಕೆಲಸ ಮಾಡಬೇಕಂದ್ರೆ ಶಿಕ್ಷಣದಲ್ಲಿ, ಇಂಜಿನಿಯರಿಂಗ್ ಕಾಲೇಜ್, ಸಹಕಾರದಲ್ಲಿ 2 ಶುಗರ್ ಫ್ಯಾಕ್ಟ್ರಿ, ಜಲದ ಬಗ್ಗೆ ಕಾರಂಜಾ ಪ್ರಾಜೆಕ್ಟ್, ನಾರಂಜ, ಇದು ಬಹು ಆಯಾಮಿ ವ್ಯಕ್ತಿಮತ್ವ. ಬೀದರ್ ಜಿಲ್ಲೆ ಭಾಳ ದೊಡ್ಡ ಕೊಡುಗೆ ಇದೆ. ಮತ್ತು ಸಂಘರ್ಷದ ಜೀವನ ಮಂತ್ರ ಇತ್ತು. ರೈತರ ಸಲ್ಯಾಕ, ಕಿಸಾನ್ ಆಂದೋಲನ, ಈ ಪ್ರಕಾರ ಅವ್ರ ಜೀವನ ಇತ್ತು. ಜನನೂ ಅಷ್ಟೇ ಪ್ರೀತಿ ಮಾಡ್ತಾ ಇದ್ರು, ಫಾಲೋ ಮಾಡ್ತಾ ಇದ್ರು. ಎಮರ್ಜೆನ್ಸಿ ಕಾಲದಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ಸ್ ಒತ್ತಾಯ ಆಗ್ತಾ ಇದೆ, ಜಬರ್ದಸ್ತಿ ಆಗ್ತಾ ಇದೆ, ಹಿಂಸೆ ಆಗ್ತಾ ಇದೆ ಅಂತ ಅವ್ರೊಂದು ಕಾಲ್ ಕೊಟ್ಟರ ಜನ ಸ್ವಯಂ ಪ್ರೇರಣೆಯಲ್ಲಿ ಒಂದೇ ದಿವಸದಲ್ಲಿ 25,000 ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ಸ್ ಜನ ತಾನೇ ಮಾಡಿಕೊಟ್ರು. ಇದು ಒಂದು ದಾಖಲೆ ಇಡೀ ರಾಜ್ಯದಲ್ಲ, ಇಡೀ ದೇಶದಲ್ಲಿ. ಸ್ವಯಂ ಪ್ರೇರಣೆ, ಯಾವ ಒತ್ತಾಯ ಇಲ್ಲ, ಜಬರ್ದಸ್ತಿ ಇಲ್ಲ. ಆಫೀಸರ್ ಅವಾಗ ಟಾರ್ಗೆಟ್ ಫುಲ್ಫಿಲ್ ಮಾಡ್ಲಕ್ಕ ಜನರಿಗೆ ಜಬರ್ದಸ್ತಿ ಒಯ್ತಾ ಇದ್ರು, ಅವ್ರಿಗೆ ಸಹಿಸಿಲ್ಲ. ನಿಮ್ಗೆ ಟಾರ್ಗೆಟ್ ಬೇಕಾ, ನಿಮಗೆ ಆಪರೇಷನ್ ಮಾಡಬೇಕಾ, ಮಾಡಿ. 25,000 ಜನ. ಸೊ ಇಂಥ ಅದ್ಭುತ ಏಕೈಕ ಕೆಲಸ ಅವ್ರ ಕಾಲದಲ್ಲಿ ಮಾಡಿದ್ರು. ಈಗಾಗಲೇ ಸಭಾನಾಯಕ ಹೇಳಿದ್ರು ಕಾಂಗ್ರೆಸ್ ಪಕ್ಷದಾಗ ಅಂತ. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ ಎಲ್ಲರ ಭಾಲಕಿಗೆ ಬಂದು ವಿಶಾಲ ಜನಸಭಾ ಸಂಬಂಧ ಹೋದರು. ದಿಲ್ಲಿ ಪೂರ್ತಿ ಭಾಲಕಿಗೆ ಬಂತು. ಎಲ್ಲ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರ ಇಲ್ಲ. ಜನ ಆಸಲಕ್ಕೆ ಅವ್ರಿಗೆ ಲೋಕನಾಯಕ ಅಂದರು, ಜನನಾಯಕ ಅಂದರು. ಈ ಪ್ರಕಾರ ಬೀದರ್ ಜಿಲ್ಲೆಗೆ ಭಾಳ ದೊಡ್ಡ ಕೊಡುಗೆ ಇದೆ. ಶತಾಯುಷಿ ಆದರು. ಜೊತೆಯಲ್ಲಿ ಅಪ್ಪಟ್ಟ ಶರಣಜೀವಿ, ಕಾಯಕ ಜೀವಿ. ಇಡೀ ಜೀವನದಲ್ಲಿ ಯಾವುದೂ ಬಸವ ತತ್ವದ ಇಲ್ಲ ಅಂತ ಆಚಾರ ಇಲ್ಲ, ವಿಚಾರ ಇಲ್ಲ, ಊಟನೂ ಇಲ್ಲ. ವರ್ಷಾನುಗಟ್ಟೆ ಅವರು ಫಲಾರನ ಇದ್ದರು. ಫಲಾರ್ ಅವ್ರ ಜೊತೆಲಿ ನಂದು ಭಾಳ ಒಡನಾಟ ಇತ್ತು. ನಾನು ಅವ್ರ ಸಹಾಯನೂ ಆಗಿದೆ, ರಾಜಕೀಯ ಆಗಲಿ ಸಾಮಾಜಿಕ ಆಗಲಿ. ನಾನು ಹತ್ತಿರ ನೋಡೀನಿ. ಯಾವುದೋ ಶರಣ ತತ್ವದಲ್ಲಿ, ಶರಣ ಜೀವದಲ್ಲಿ, ಬಸವ ತತ್ವದಲ್ಲಿ ಯಾವುದು ಇಲ್ಲ, ಅದು ಯಾವುದೂ ಮಾಡಿಲ್ಲ ಅವರು. ಕಾಯ ವಾಚ ಮನ ಶುದ್ಧ ಚಾರಿತ್ರ್ಯ, ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಏನು ಅಂತಾರಲ್ಲ, ಅದು ಭೀಮಣ್ಣ ಖಂಡ್ರೆ ಅವ್ರದ್ದು ರೂಪ. ಸೊ ಈ ಪ್ರಕಾರ ಆಗಿದೆ. ಅವರು ನಮಗೆ ಬಿಟ್ಟು ಹೋಗ್ಯಾರ. ಬೀದರ್ ಜಿಲ್ಲೆ, ಇಡೀ ಕಲ್ಯಾಣ ಕರ್ನಾಟಕ ಹನುಮ ಮಂಟಪ ಆಗಬೇಕಾದ್ರೆ ಆ ಚನ್ನಬಸವ ಸ್ವಾಮೀಜಿಯವರು ಅಲ್ಲಿ ಬರಬೇಕಾದ್ರೆ ಎಲ್ಲ ಭೀಮಣ್ಣ ಖಂಡ್ರೆ ಅವ್ರದ್ದು ಇದು. ಅವರೇ ನಾನ್ ಸ್ಟಾಪ್, ನೋ ರೆಸ್ಟ್. ಬಸ್ ಸಿಗಲಿ ಬಸ್, ಮೋಟರ್ ಸೈಕಲ್ ಸಿಗಲಿ. ಅದೇನಂತಾರ ಭೂಮಿ ಟಚ್, ಗ್ರೌಂಡ್. ಸೊ ಈ ಪ್ರಕಾರ ಅವ್ರ ಜೀವನ ದೊಡ್ಡ ವ್ಯಕ್ತಿ ಅಂತ ಹೇಳ್ತಾ ನಾನು ಇದಕ್ಕೆ ವಿಶ್ವನಾಥ್. ಸನ್ಮಾನ್ಯ ಸಭಾಪತಿಗಳೇ, ಶತಾಯುಷಿ ಭೀಮಣ್ಣ ಖಂಡ್ರೆಯವರು ಬೀದರ್ ಭಾಗದಿಂದ ಬಂದಂಥವರು. ವೀರಪ್ಪ ಮೊಯ್ಲಿಯವರ ಸರ್ಕಾರದಲ್ಲಿ ನಾವು ಅವರೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ರು. ಅವರು ಸಾರಿಗೆ ಮಂತ್ರಿ ಇದ್ದರು, ನಾನು ಅರಣ್ಯ ಮಂತ್ರಿ ಇದ್ದೆ ಆ ಸಂದರ್ಭದಲ್ಲಿ. ಬಹುಶಃ ನಾವೇನಾದರೂ ಇರೋ ವಿಚಾರ ಇದ್ದಂಗೆ ಹೇಳಬೇಕಂತಂದರೆ ಅವ್ರನ್ನ ಅನುಸರಿಸ್ತವ್ನು ನಾನು. ಭೀಮಣ್ಣ ಖಂಡ್ರೆ ಅವ್ರನ್ನ. ಭೀಮಣ್ಣ ಖಂಡ್ರೆ ಅವ್ರು ಹೇಳ್ತಾರೆ, ಯಾರೇನಂತೀವಿ
ಏನು ನಡೀತಿದೆ ಹೇಳಕ್ಕೆ ನಮಗೇನು ಕಷ್ಟ ಅಂತ ಹೇಳ್ತಾ ಇತ್ತು. ಇದೊಂದು ಆ ಭಾಗದಲ್ಲಿ ಆವಾಗ ಕನ್ನಡ ಭಾಳ ಕಷ್ಟ. ಹಡಗು ಅನ್ನೋಕ್ಕೆ ಹಡಗ ಹಡಗ ಅಂತ ಹೇಳೋರು, 8:15 ಗಂಟೆಗೆ ಅಂದರೆ ಪೌನೆ ಆಟ ಅಂತಂತ ಹೇಳೋರು ಇದಕ್ಕೆಲ್ಲ. ಹಾಗಾಗಿ ಕನ್ನಡ ಭಾಷೆನ ಆ ಭಾಗದಲ್ಲಿ ಹೆಚ್ಚು ಜನಮನದಲ್ಲಿ ತರುವಂಥದ್ದಕ್ಕೂ ಕೂಡ ಅವರು ಕಾರಣೀಭೂತರಾಗಿದ್ದಂಥವ್ರು. ಹಾಗಾಗಿ ಮತ್ತು ಬಹಳ ಧೈರ್ಯ ಉಂಟು. ನನ್ನ ಪಕ್ಕದ ರೂಮಲ್ಲೇ ಇದ್ದರು. ಅವ್ರ ರೂಮ್ ತುಂಬ ಬರೀ ಚಪಾತಿನೋ ರೊಟ್ಟಿನೋ ಏನು ಇತ್ತು, ಬರೀ ಹೆಣ್ತಿದ್ರು. ಬಹುಶಃ ಅವರು 100 ವರ್ಷ ಬದುಕಬೇಕು ಅಂದರೆ ಅವರ ಆಹಾರ ಪದ್ಧತಿಯು ಕೂಡ ಅವ್ರಿಗೆ ಸಹಾಯ ಮಾಡಿದೆ. ಬೇರೆ ಇನ್ನಿಲ್ಲ, ಬರೀ ಹಣ್ಣು ತಿಂತ ನಾವೇನಾದರೂ ಕೊಡ್ಲಿ, ಇಲ್ಲ ಬರ್ಬೇಕಾದ್ರೆ ನೀನು ಹಣ್ಣು ತಂದುಬಿಡು, ನನಗೆ ಬೇರೆ ಕೊಡಬೇಡ ಅಂತ ಅನ್ನೋ ಭಾಳ ನೇರವಾಗಿ ಮಾತಾಡ್ತಾ ಇದ್ದಂಥ ಮನುಷ್ಯರು. ಹಾಗಾಗಿ ಅವರು ಒಂದು ಆದರ್ಶ, ರಾಜಕಾರಣಿಗಳಿಗೆ ಆದರ್ಶ. ಅವರೆಂದೂ ಕೂಡ ರಾಜಕಾರಣಿಯಾಗಿ ಕೈ ಶುದ್ಧವಾಗಿಟ್ಕೊಂಡು ಮನಸ್ಸನ್ನು ಶುದ್ಧವಾಗಿಟ್ಕೊಂಡಿದ್ದು. ಬಟ್ ಅವ್ರು ಮಾಡಿದ್ದು ಒಂದು ನಾವೆಲ್ಲರೂ ಕೂಡ ಕೊನೆ ತನಕನೂ ಕೂಡ ಅದನ್ನು ವಿರೋಧ ಮಾಡ್ತಾ ಬಂದರು. ಅದೇನಪ್ಪ ಅಂದರೆ ಹಾವನೂರು ಕಮಿಷನ್ ರಿಪೋರ್ಟ್ನ ಸದನದಲ್ಲೇ ಸುಡೋಕೆ ಪ್ರಯತ್ನ ಮಾಡಿದ್ರು. ನಾವೆಲ್ಲ ಭಾಳ ವಿರೋಧ ಮಾಡ್ತಿದ್ವಿ. ಯಾಕೆಂತಂದರೆ ಬಹುಶಃ ದೇವರಾಜ ಅರಸರು ಹಾವನೂರು ಕಮಿಷನ್ ರಿಪೋರ್ಟ್ ಇವತ್ತೇನಾದರೂ ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳು ಅಥವಾ ನಮ್ಮ ಅಳಿಯಿಂದಿರೋ DC, AC ತಹಶೀಲ್ದಾರ್ ಆಗಿದ್ರೆ ಬಿಕಾಸ್ ಆಫ್ ದಿ ಹಾವನೂರು ಕಮಿಷನ್ ರಿಪೋರ್ಟ್ ದಟ್ ವಾಸ್ ಇಂಪ್ಲಿಮೆಂಟೆಡ್ ಎಫೆಕ್ಟಿವ್ಲಿ ಬೈ ದೇವರಾಜ ಅರಸ್. ಹಾಗಾಗಿ ಅಂಥದ್ದು ನಾಡಿಗೆ ಹಿಂದುಳಿದ ವರ್ಗದವರಿಗೆ ವಿಶೇಷವಾಗಿ ಅದನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ಸುಡಲಿಕ್ಕೆ ಪ್ರಯತ್ನ ಮಾಡಿದಂಥದ್ದು ಬಹುಶಃ ನಾಡು ಅದನ್ನು ಯಾರೂ ಮೆಚ್ಚಲಿಲ್ಲ. ಆದರೂ ಕೂಡ ಯಾರು ಮೆಚ್ತಾರೋ ಬಿಡ್ತಾರೋ ಸುಡೋಕೆ ಪ್ರಯತ್ನ. ಹಾಗಾಗಿ ಭೀಮಣ್ಣ ಖಂಡ್ರೆಯವರು ನಮ್ಮ ಗಡಿ ಭಾಗದಲ್ಲಿ, ನಾನು ಶಿಕ್ಷಣ ಮಂತ್ರಿ ಇದ್ದಾಗಲೂ ಅಷ್ಟೇ ಗಡಿ ಭಾಗದಲ್ಲಿ ಕನ್ನಡ ಪ್ರಚಾರ ಮಾಡಬೇಕು ಅಂತಂತೇಳಿ ಕನ್ನಡ ಕಾನ್ವೆಂಟ್ಸ್ ಅಂತ ಶುರು ಮಾಡ್ತು. ಸೊ ಹಾಗಾಗಿ ಅದಕ್ಕೆಲ್ಲ ನಮಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟಂಥವರು ಭೀಮಣ್ಣ ಖಂಡ್ರೆಯವರು. ಇವತ್ತು ಶತಾಯುಷಿ ಭೀಮಣ್ಣ ಖಂಡ್ರೆಯವರು ನಮ್ಮ ಜೊತೆಗಿಲ್ಲ, ಆದರೂ ಕೂಡ ಅವರು ಮಾಡಿದಂಥ ಕೆಲಸ ನಮ್ಮ ಜೊತೆಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ನಾನು ಕೂಡ ಅವರ ಅದಕ್ಕೆ ಸಮರ್ಪಣೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸಲೀಂ ಸನ್ಮಾನ್ಯ ಸಭಾಪತಿಗಳೇ, ಅವರಂತಹ ಸಂತಾಪ ಸೂಚನೆಗೆ ಸಾಪಾದ ವ್ಯಕ್ತಪಡಿಸ್ತಾ, ಭೀಮಣ್ಣ ಖಂಡ್ರೆಯವರು ಒಬ್ಬ ಅಪೂರ್ವದ ಸಿದ್ಧಾಂತವಾದಿ ರಾಜಕಾರಣಿ. ನಾನು ಬಹುಶಃ 30-35 ವರ್ಷದಿಂದ ಅವರ ಬಲ್ಲೆ. ನಾನು ವಿದ್ಯಾರ್ಥಿ ಕಾಂಗ್ರೆಸ್ ಅಧ್ಯಕ್ಷ ಇರುವಾಗ ಸಾಮಾನ್ಯ ವೀರಪ್ಪ ಮೊಯ್ಲಿಯ ಸಂಪುಟದಲ್ಲಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದು. ಆ ಸಂದರ್ಭದಲ್ಲಿ ಬಸ್ಸಿನ ಸಮಸ್ಯೆಗಳು, ಬಸ್ ಪಾಸ್ ಜಾಸ್ತಿ ಮಾಡ್ತಾ ಇದ್ವು. ಅವಾಗ ನಾವು ಅವತ್ತು ಭೇಟಿ ಮಾಡುವಾಗ ನಾವು ಎಕ್ಸ್ಪ್ಲೇನ್ ಮಾಡುವಾಗ ನಿಜವಾಗ್ಲೂ ವಿದ್ಯಾರ್ಥಿಗಳ ಸಹಕಾರಕ್ಕೆ ಬಂದು ಆ ಪಾಸ್ಗಳನ್ನ, ಬಸ್ ಪಾಸ್ ರೇಟ್ನ ಕಡಿಮೆ ಮಾಡಿ ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಶಕ್ತಿ ಕೊಡುವಂತಹ ಒಬ್ಬ ಧೀಮಂತ ನಾಯಕಿ. ಆ ಜಿಲ್ಲೆಯಲ್ಲಿ ಶಿಕ್ಷಣಕ್ಕೆ ಒಂದು ಕ್ರಾಂತಿ ಮಾಡುವಂತಹ ಒಬ್ಬ ಧೀಮಂತ ನಾಯಕರು ಭೀಮಣ್ಣ ಖಂಡ್ರೆ ಅವರು. ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿ ಹಲವಾರು ವಿಚಾರಗಳನ್ನು, ಹಲವಾರು ಬದಲಾವಣೆಗಳನ್ನು ತಂದು ಯಾವತ್ತೂ ಕೂಡ ಭೀಮಣ್ಣ ಖಂಡ್ರೆ ಬಗ್ಗೆ ಯಾರು ಕೂಡ ಟೀಕೆ ಮಾಡ್ತಾ ಇರಲಿಲ್ಲ. ಅವರು ಮಾತಾಡೋದು ಭಾರಿ ಫಾಸ್ಟ್ ಇತ್ತು. ಹೌಸಲ್ಲಿ ಕೂಡ ಬಹಳ ಸದಸ್ಯರು ಬಂದು ಹೇಳ್ತಾ ಇದ್ರು, ಸರ್ ಸ್ವಲ್ಪ ಸ್ಲೋ ಆಗಿ ಮಾತಾಡಂತ ಇದೇ ಹೌಸಲ್ಲಿ ಬಂದು ಮಿನಿಸ್ಟರ್ ಆಗಿ ಅವರು ಹೇಳ್ತಾ ಇದ್ರು. ಮತ್ತೆ ಕೆಲವ್ರಿಗೆ ಅವರ ಲ್ಯಾಂಗ್ವೇಜ್ ಕೂಡ ಸ್ವಲ್ಪ ಅರ್ಥ ಆಗ್ತಿರ್ಲಿಲ್ಲ. ಏನು ಹೇಳಿದ್ರೆ, ಭಾರಿ ಪರಿಶ್ರಮ ಆಗ್ಬಿಟ್ಟಿನ್ರಿ ಅಂತಾರೆ. ಈ ಭಾಗದಲ್ಲಿ ಅದನ್ನ ಅರ್ಥ ಮಾಡ್ಕೊಳಕ್ಕೆ ಕಷ್ಟ ಆಗ್ತದೆ ಅಂತ ಒಬ್ಬ ಮೊನ್ನೆ ಕೂಡ ಬಹುಶಃ ಅವರ ಡಿಸಿಗೆ ಪಂತ ಪ್ರಧಾನ ಅಂತಿದ್ರು. ನಾನು ಅವರ 2 ದಿವಸ ಮುಂಚೆ ಬೀದರ್ಲ್ಲಿ ಅವ್ರಿಗೆ ಭೇಟಿ ಮಾಡಿದ್ದೆ. ಮನೆಗೆ ಅವಾಗಲೂ ಕೂಡ ಸಾವಿರಾರು ಜನ ಅವನ್ನ ನೋಡಲಿಕ್ಕೆ, ಅವರ ದರ್ಶನ ಮಾಡಲಿಕ್ಕೆ ಬರ್ತಾ ಇದ್ರು, ಭೇಟಿ ಮಾಡಲಿಕ್ಕೆ. ವಿಶೇಷವಾಗಿ ಯುವಕರಿಗೆ ದಾರಿದೀಪವಾಗಿ ಅವರ, ಯಾಕಂದರೆ ಇಡೀ ಜೀವನದಲ್ಲಿ ಯಾವತ್ತೂ ಕೂಡ ಅವರು ಬದಲಾವಣೆ ಆಗಲಿಲ್ಲ. ಸಿದ್ಧಾಂತಗಳನ್ನ ಇಟ್ಕೊಂಡು ರಾಜಕಾರಣ ಮಾಡ್ತಾ ಒಬ್ಬ ಧೀಮಂತ ನಾಯಕ. ಆ ವಿಚಾರಗಳನ್ನು ಜನರು, ವಿಶೇಷವಾಗಿ ಯುವಕರಿಗೆ ಒಬ್ಬ ದಾರಿದೀಪ ಹೇಳಂತ ಮಾತನ್ನು ಹೇಳಿ ಒಂದೆರಡು ಮಾತನ್ನು. ಹರಿಪ್ರಸಾದ್. ಧನ್ಯವಾದಗಳು ಸಭಾಪತಿಗಳೇ.
ಏನು ಮಾಜಿ ಸಚಿವರು, ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತಿನ ಮಾಜಿ ಸಚಿವರಾಗಿದ್ದ ಶ್ರೀ ಭೀಮಣ್ಣ ಖಂಡ್ರೆ ಸಾಹೇಬರವರ ನಿಧನವನ್ನು ತಾವು ಪ್ರಸ್ತಾಪ ಮಾಡಿದ್ದೀರಿ. ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸುತ್ತಾ ಭೀಮಣ್ಣ ಖಂಡ್ರೆ ಅವರ ವಿಚಾರದಲ್ಲಿ ಕೆಲವು ವಿಚಾರಗಳನ್ನು ಹೇಳಲಿಕ್ಕೆ ಇಚ್ಛೆ ಬೀಳ್ತೀನಿ. ಈಗಾಗಲೇ ನಮ್ಮ ಹಿರಿಯರಾದ ವಿಶ್ವನಾಥರವರು ಭಾಳಷ್ಟು ಹೇಳಿದ್ದಾರೆ. ಭೀಮಣ್ಣ ಖಂಡ್ರೆ ಅವರ ಸಂಬಂಧ ನನಗೆ ಸುಮಾರು 52 ವರ್ಷದಿಂದ 1976ನೇ ಇಸ್ವಿನಲ್ಲಿ ಸಂಜಯ್ ಗಾಂಧಿಯವರು ಬೀದರ್ ಜಿಲ್ಲೆಗೆ ಭೇಟಿ ಕೊಟ್ಟಾಗ ಅವಾಗ ರಾಜಕೀಯ ಕಾಂಪಿಟೇಷನ್ ಭಾಳ ಇತ್ತು. ಒಂದು ಕಡೆ ವಿಶ್ವನಾಥ್, ಒಂದು ಕಡೆ ನಾವು ಎಲ್ಲ, ಅವರು ದೇವರಾಜ ಅರಸು, ನಾವು ಇನ್ನೊಂದು ಕಡೆ ಅಂತೇಳಿ ಮಾಡ್ತಾ ಇದ್ವಿ. ಆಗ ಯಾವುದೇ ಸೌಲಭ್ಯಗಳಿಲ್ಲದೆ ಸಂಜಯ್ ಗಾಂಧಿಯವರು ಬಂದಾಗ 1 ಲಕ್ಷ ಜನವನ್ನು ಬಾಲ್ಕಿನಲ್ಲಿ ಸೇರಿಸಿ ಅವ್ರ ಶಕ್ತಿಯ ಏನು ಅನ್ನೋದು ಪ್ರದರ್ಶನ ಮಾಡಿದರು. ಮತ್ತು ಭಾಳ ಸರಳ ಜೀವಿ, ಅಂದರೆ ಭಾಳ ಸರಳವಾಗಿರ್ತಕ್ಕಂಥ ಗಾಂಧಿವಾದಿ ಮತ್ತು ಕಡೆಯವರೆಗೂ ಸಹ ಖಾದಿಯನ್ನೇ ತೊಟ್ಟು ಅವರ ಸರಳತೆಯನ್ನು ಮೆರೆದವರು. ಯಾಕಂದರೆ ಕೆಲವರು ಮಂತ್ರಿ ಆದ ತಕ್ಷಣ ಯಾವ್ಯಾವ ಥರ ಇರ್ತಾರೆ ಅಂತ ನಮಗೂ ನಿಮಗೂ ಎಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥದ್ದು. ಆ ಥರ ಯಾವುದೇ ರೀತಿಯ ಹಾಮ್ ಇಲ್ಲದೆ ಎಲ್ಲರ ಜೊತೆಗೂ ಸಹ ಸರಳವಾಗಿದ್ದಂಥ ಭೀಮಣ್ಣ ಖಂಡ್ರೆ ಅವರು ನಮ್ಮ ವಿಶ್ವನಾಥ್ ಸಾಹೇಬರು ಹೇಳಿದಾಗೆ ಹಲವು ಅಚಾತುರ್ಯಗಳು ಸಹ ನಡೆದೋಯ್ತು. ಹಿಂದುಳಿದ ವರ್ಗದ ಆಯೋಗದ ಅದು ಪ್ರಜಾಪ್ರಭುತ್ವದಲ್ಲಿ ಸಹಜ. ಈಗ ನಮಗೆ ಕೆಲವು ವಿಚಾರ ಒಪ್ಬೋದು ಅಥವಾ ಒಪ್ಪದೇ ಇರ್ಬೋದು, ಅದಕ್ಕೆ ಪ್ರತಿಭಟನೆ ಮಾಡ್ತಕ್ಕಂಥದ್ದು ನಾವು ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದೊಂದು ಬಿಟ್ಟರೆ ಇನ್ನು ಯಾವುದೇ ಅವರ ರಾಜಕೀಯ ಚರಿತ್ರೆಯಲ್ಲಿ, ಯಾಕಂದರೆ ಅವ್ರ ಸಮುದಾಯದವ್ರು ಭಾಳ ಸಂತೋಷ ಬಿದ್ದಿರ್ಬೋದು ಅವನೂರು ವರದಿಯನ್ನು ಸುಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ರು ಅಂತೇಳಿ. ಆದರೆ ಅವರ ಸರಳ ಜೀವನ ಏನಿತ್ತು ಅಂದರೆ ಒಂದು ಸಾಮಾನ್ಯ ಮನುಷ್ಯರ ಬಗ್ಗೆ ಅವ್ರಿಗೇನು ಕಾಳಜಿ ಇತ್ತು ಅದನ್ನು ಯಾರೂ ಸಹ ಮರೀಲಿಂಗಿಲ್ಲ. ಯಾಕಂದರೆ ನನ್ನ ಅದೃಷ್ಟ ಏನು ಅಂತ ಹೇಳಿದ್ರೆ, ನಾನು ಭೀಮಣ್ಣ ಖಂಡ್ರೆ ಸಾಹೇಬ್ರ ಜೊತೆಗೂ ಕೆಲಸ ಮಾಡಿದೆ. ಅವ್ರ ಮಗ ಈಶ್ವರ್ ಖಂಡ್ರೆ ನಮ್ಮ ಜೊತೆ ಸೇವಾದಳದಲ್ಲಿದ್ದರು. ಈಗ ಇನ್ನೊಬ್ಬ ಮೊಮ್ಮಗ ಪಾರ್ಲಿಮೆಂಟಲ್ಲಿ ನಮ್ಮ ಜೊತೆಗಿದ್ದಾರೆ. ಅಂದರೆ 3 ತಲೆಮಾರಲ್ಲಿ ನಾನು ನೋಡಿದ್ದೀನಿ. ಯಾರಿಗೂ ಸಹ ರಾಜಕೀಯದ ಅಧಿಕಾರ ನಮ್ಮಲ್ಲಿದೆ ಅಂಥೇಳಿ ಹಾಮ್ ಅನ್ನೋದು ಯಾವತ್ತೂ ಸಹ ತೋರಿಸಿರಲಿಲ್ಲ. ಒಂದು ಸರಳವಾದ ಜೀವನ ನಡೆಸಿದವರು. ವಿಶ್ವನಾಥ್ ಅವ್ರಿಗೆ ಗೊತ್ತಿದೆ, ಅವನವರು ವರದಿ ಸುಟ್ಟ ನಂತರ ಕಾಂಗ್ರೆಸ್ ಪಕ್ಷ 2 ಆಗುತ್ತೆ, ದೇವರಾಜ ಅರಸು ಮತ್ತು ರೆಡ್ಡಿ ಕಾಂಗ್ರೆಸ್ ಅಂತೇಳಿ. 178 ಜನ ಚುನಾವಣೆ ಸ್ಪರ್ಧೆ ಮಾಡ್ತಾರೆ 1978ನೇ ಇಸ್ವಿನಲ್ಲಿ. ಆಗ ಆ 178ರಲ್ಲಿ ಗೆದ್ದಿದ್ದು ಭೀಮಣ್ಣ ಖಂಡ್ರೆ ಅವರು ಮಾತ್ರ ರೆಡ್ಡಿ ಕಾಂಗ್ರೆಸ್ಸಲ್ಲಿ. ಇನ್ನೊಬ್ಬರು ಠೇವಣಿ ಉಳಿಸ್ಕೊಂಡ್ರು, ಅದು ಮುನ್ನೇಗೌಡ ಅಂತೇಳಿ ಹೊಸಕೋಟೆನಲ್ಲಿ ಒಬ್ಬರು MLC ಇದ್ರು, ಅವರು ಸಹ MLC ಇದ್ದರು. ಅವ್ರು ಠೇವಣಿ ಉಳಿಸ್ಕೊಂಡ್ರು. ಬಾಕಿಯವ್ರು ಯಾರೂ ಸಹ 1,000-1,500 ಮೇಲೆ ಓಟೇ ತಗೊಳ್ಳಿಲ್ಲ. ಅಂದರೆ ಅಷ್ಟು ಪ್ರಭಾವಶಾಲಿ ಭೀಮಣ್ಣ ಖಂಡ್ರೆ ಅವರು ಯಾವುದಾದ್ರೂ ಸೈದ್ಧಾಂತಿಕವಾಗಿ ಯಾವುದಾದ್ರೂ ವಿಚಾರ ಕೈಗೊಂಡ್ರೆ ಯಾವುದೇ ರೀತಿಯ ರಾಜಿ ಮಾಡ್ತಾ ಇರಲಿಲ್ಲ. ಮತ್ತು ಆಗ ನೋಡಕ್ಕೆ ಹೋದರೆ ಅವರು ಗುಂಡ್ರಾಯರ ಜೊತೆಗೂ ಇದ್ದರು. ಆನಂತರ ವೀರಪ್ಪ ಮೊಯ್ಲಿ ಅವ್ರ ಜೊತೆಗೂ ಸಹ ಭಾಳ ಎಗಲ್ ಕೊಟ್ಟು ಕೆಲಸ ಮಾಡಿದ್ರು. ಅಂದರೆ ಸೈದ್ಧಾಂತಿಕವಾಗಿ ಯಾವುದೇ ವಿಚಾರ ಇದ್ರೂ ಸಹ ಯಾರಾದರೂ ಸಾಮಾಜಿಕ ನ್ಯಾಯ ಅಂತ ಬಂದಾಗ ಅವ್ರ ಜೊತೆ ನಿಂತು ಮಾತಾಡಿದ್ದಾರೆ. ಸಂವಿಧಾನದ ಬಗ್ಗೆ ಹೆಚ್ಚಿನ ಗೌರವ ಇಟ್ಕೊಂಡಿರ್ತಕ್ಕಂಥವ್ರು. ಅದರಲ್ಲೂ ಸಹ ಇಂದಿರಾ ಗಾಂಧಿ ಅವರ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡಿರ್ತಕ್ಕಂಥ ಭೀಮಣ್ಣ ಖಂಡ್ರೆ ಅವರ ಈ ಅಗಲಿಕೆ ಕೇವಲ ಕಾಂಗ್ರೆಸ್ ಪಕ್ಷಕ್ಕಲ್ಲ, ರಾಜ್ಯಕ್ಕಲ್ಲ, ಇಡೀ ರಾಷ್ಟ್ರಕ್ಕೆ ಒಂದು ದೊಡ್ಡ ನಷ್ಟ ಆಗಿದೆ. ಮತ್ತು ಅವರ ಕುಟುಂಬದ ಸದಸ್ಯರಿಗೆ ಭಗವಂತ ಶಕ್ತಿ ಕೊಡಲಿ ಆ ನಷ್ಟವನ್ನು ಭರಿಸಲಿಕ್ಕೆ ಅಂತ ಹೇಳಿ ತಮ್ಮ ಮೂಲಕ ನಾನು ಪ್ರಾರ್ಥನೆ ಮಾಡ್ತೇನೆ. ಧನಂಜಯ ಸರ್ಜಿ, ಡಾಕ್ಟರ್ ಧನಂಜಯ ಸರ್ಜಿ. ಮಾನ್ಯ ಸಭಾಪತಿಗಳೇ, ಭೀಮಣ್ಣ ಖಂಡ್ರೆ ಅವರು 4 ಬಾರಿ MLA ಆಗಿ, 2 ಬಾರಿ MLC ಆಗಿ, ಮಂತ್ರಿಯಾಗಿ ಕೆಲಸ ಮಾಡಿದಂಥ ಅವರು ಸುಮಾರು 122 ವರ್ಷ ಇತಿಹಾಸ ಇರುವಂಥ ಅಖಿಲ ಭಾರತೀಯ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು. ಊಟ ಹಾಳಾದರೆ 1 ದಿನದ ನಷ್ಟ, ಬೆಳೆ ಹಾಳಾದರೆ 1 ವರ್ಷದ ನಷ್ಟ, ವಿದ್ಯೆ ಹಾಳಾದರೆ ಇಡೀ ಜೀವನವೇ ನಷ್ಟ ಅನ್ನೋದನ್ನ ಅಕ್ಷರಶಃ ಮನಸ್ಸಿಗೆ ತಗೊಂಡಂಥ ಒಬ್ಬ ವ್ಯಕ್ತಿತ್ವ. ಅವ್ರ ಜೀವನದ ಒಂದು ಸನ್ನಿವೇಶವನ್ನು ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಅವ್ರಿಗೆ ಏನು ಹೈದರಾಬಾದ್ ಕರ್ನಾಟಕದಲ್ಲಿದ್ದಂಥ ಅವರು ಜನರ ಪರವಾಗಿ ಅನ್ಯಾಯ ಮತ್ತು ದೌರ್ಜನ್ಯದ ಮೇಲೆ ಹೋರಾಟವನ್ನು ಮಾಡಬೇಕಾದ್ರೆ ಭಯದ ವಾತಾವರಣ ಇದ್ದಾಗ ಅವರಿಗೆ ಜೈಲಾಗ್ತದೆ. ಜೈಲಾದಾಗ ಜೈಲನ್ನು ಕೂಡ ಒಂದು ಪಾಠಶಾಲೆಯನ್ನಾಗಿ ಅವರು ಮಾರ್ಪಾಟನ್ನು ಮಾಡಿದಂಥ ನಿಜವಾದ ನಾಯಕ ಅಂದರೆ ಭೀಮಣ್ಣ ಖಂಡ್ರೆ ಅವರು. ಜೈಲು ಕೋಣೆ ಸಣ್ಣದಿದ್ದಂಥ ಕೋಣೆ, ಕತ್ಲು ಕೋಣೆಯಲ್ಲಿ ಬಂದಂಥ ಯುವಕರು ನಿರಾಶೆಯಾಗಿದ್ದರೆ, ಅವರು ಕೋಪದಿಂದ ತೂಗ್ತಾ ಇದ್ದರೆ, ಬಟ್ ಭೀಮಣ್ಣ ಖಂಡ್ರೆ ಅವರು ಮಾತ್ರ ಶಾಂತಯುತವಾಗಿ ಮೌನವಾಗಿದ್ದಂಥ ವ್ಯಕ್ತಿ. ಅವರು ತಮ್ಮ ದೇಹವನ್ನು ಜನರು ಬಂಧಿಸ್ಬೋದು, ಆದರೆ ಮನಸ್ಸನ್ನು ಬಂಧಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಜನರ ಮನಸ್ಸನ್ನು ಗಾಂಧೀಜಿಯವರ ಆದರ್ಶವಾದ ಬಸವಣ್ಣವರ ತತ್ವವನ್ನು ಹೇಳಿ ತಿದ್ದಂಥ ಒಬ್ಬ ವ್ಯಕ್ತಿ.
ಕೈದಿಗಳಿಗೆ ಈ ರೀತಿ ಪಾಠಶಾಲೆಯನ್ನಾಗಿ ಮಾರ್ಪಟ್ಟದಾಗ ಜೈಲಿನ ಅಧಿಕಾರಿ ಅವರಿಗೆ ಕೇಳ್ತಾರೆ, ಯಾಕೆ ಟೈಮ್ ವ್ಯರ್ಥ ಮಾಡ್ತೀಯಾ ಅಂತ ಅಂದಾಗ ಅವ್ರ ಉತ್ತರ ಇರ್ತದೆ, ಶಿಕ್ಷಣಕ್ಕೆ ಅತಿ ದೊಡ್ಡ ಶಕ್ತಿಗಳಿದೆ, ಸರ್ಕಾರಗಳು ಬದಲಾಗ್ಬೋದು, ಜೈಲುಗಳು ಮಾಯವಾಗ್ಬೋದು, ಆದರೆ ಜಾಗೃತ ಮನಸ್ಸು ತಲೆಮಾರನ್ನ ಬದಲಾಯಿಸ್ತದೆ ಅಂತ ಉತ್ತರ ಕೊಟ್ಟಂತ ವ್ಯಕ್ತಿ. ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ. ಎನ್ ರವಿಕುಮಾರ್. ಧನ್ಯವಾದಗಳು ಸಭಾಪತಿಗಳೇ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಶತಾಯುಷಿಗಳಾಗಿರ್ತಕ್ಕಂಥವ್ರು ರಾಜಕಾರಣಿಗಳಲ್ಲಿ ಅಪರೂಪಾತಿ ಅಪರೂಪ. ಹಾಗೆ ಭೀಮಣ್ಣ ಖಂಡ್ರೆ ಅವರು, ಅದರೊಳಗೂ ವಿಶೇಷವಾಗಿ ಉತ್ತರ ಕರ್ನಾಟಕದ ಭಾಳ ಹಿರಿಯ ರಾಜಕಾರಣಿ. 1925 ಜನನ, 102 ವರ್ಷ, ದೀರ್ಘಾಯುಷಿ, ಶತಾಯುಷಿ, ತುಂಬು ಜೀವನವನ್ನು ನಡೆಸಿರ್ತಕ್ಕಂಥ ಅತ್ಯಂತ ಸರಳ ಜೀವಿ ಮತ್ತು ಶಿಕ್ಷಣ ಪ್ರೇಮಿ, ಧರ್ಮ ಭೀರು, ಇದೆಲ್ಲವೂ ಆಗಿರ್ತಕ್ಕಂಥ ಭೀಮಣ್ಣ ಖಂಡ್ರೆ ಅವ್ರನ್ನ ನಾನು ವಿದ್ಯಾರ್ಥಿ ಪರಿಷತ್ನಲ್ಲಿ ಇದ್ದಾಗ ಅನೇಕ ಸಾರಿ ಅವರ ಶಿಕ್ಷಣ ಸಂಸ್ಥೆಗಳಿಗೆ ಭೇಟಿ ಕೊಟ್ಟಿದ್ದೇನೆ. ಅವರು ಮಾಡಿರುವಂಥ ರೂರಲ್ ಇಂಜಿನಿಯರಿಂಗ್ ಕಾಲೇಜ್ ಬಾಲ್ಕಿ ಪರಿಣಾಮವಾಗಿ ಉತ್ತರ ಕರ್ನಾಟಕದ 100 ಜನ ವಿದ್ಯಾರ್ಥಿಗಳು ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡೆಯೋದಕ್ಕೆ ಸಾಧ್ಯ ಆಯಿತು, ಎಂಜಿನಿಯರ್ಗಳಾಗೋದಕ್ಕೆ ಸಾಧ್ಯ ಆಯಿತು. ಅಂಥ ಒಬ್ಬ ಶಿಕ್ಷಣ ಪ್ರೇಮಿ ಮತ್ತು ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಅವರು ಕೊಡ್ತಾ ಇದ್ರು. ಉದಾಹರಣೆಗೆ ಅಕ್ಮಾದೇವಿ ಶಿಕ್ಷಣ ಮಹಾವಿದ್ಯಾಲಯ ಬೀದರ್ನಲ್ಲಿ B.Ed ಕಾಲೇಜು, TCH ಕಾಲೇಜು, ಈವನ್ ಡಿಪ್ಲೊಮಾ, ITI, ಈ ರೀತಿ ಎಲ್ಲ ಕೋರ್ಸುಗಳನ್ನು ಅವರ ಶಿಕ್ಷಣ ಸಂಸ್ಥೆಗಳಲ್ಲಿ ನಾವು ನೋಡಬಹುದು. ಅವರ ಮಗ ವಿಜಯ್ ಕುಮಾರ್ ಖಂಡ್ರೆ ಅವರನ್ನು ಕೂಡ ಶಿಕ್ಷಣಕ್ಕೆ ಹೆಚ್ಚು ಹೊತ್ತು ಕೊಟ್ಟಂಥವ್ರು. ಒಂದು ಸಾರಿ MLA ಕೂಡ ಅವರಾಗಿದ್ದರು. ಅವ್ರ ಫ್ಯಾಮಿಲಿ ಶಿಕ್ಷಣಕ್ಕೆ ಹೆಚ್ಚು ಹೊತ್ತನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಧಾರ್ಮಿಕವಾಗಿ ಮಠ ಮಂದಿರಗಳಿಗೆ ಹೆಚ್ಚು ಆಧಾರವಾಗಿ ನಿಂತಿರ್ತಕ್ಕಂಥ ಒಂದು ನಾಯಕತ್ವವನ್ನು ಅವರು ಹೊಂದಿದ್ರು. ಅಲ್ಲಿನ ಮಠಾಧೀಶರಿಗೆ, ಅಲ್ಲಿನ ಮಠಗಳಿಗೆ ಸಾಕಷ್ಟು ಹೋಗ್ತಕ್ಕಂಥದ್ದು ಬರ್ತಕ್ಕಂಥದ್ದು, ಮಠಗಳು ಮುಂದೆ ಬರಬೇಕು, ಮೌಲ್ಯಗಳನ್ನು ಪ್ರತಿಷ್ಠಾಪಿಸಬೇಕು. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಕೆಲಸವನ್ನು ಅವರು ಆ ಭಾಗದಲ್ಲಿ ಮಾಡಿದ್ದಾರೆ. ನಾನು ಆ ಕಡೆ ಎಲ್ಲ ಪ್ರವಾಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ನೋಡ್ತಾ ಇದ್ದೆ, ಅವರು ಸಾರಿಗೆ ಸಚಿವರಾಗಿದ್ದಾಗ ಈ ಕಲ್ಯಾಣ ಕರ್ನಾಟಕದಲ್ಲಿ ವಿಶೇಷವಾಗಿ ಟಿಕೆಟ್ ರಹಿತ ಪ್ರಯಾಣಿಕರಿಗೆ 500 ರೂಪಾಯಿ ದಂಡ ಅಂತ ದೊಡ್ಡದಾಗಿ ಅಂತಂದ್ರೆ ಏನು, ನೀವು ದೂರದಿಂದ ಫೋಟೋ ತೆಗೆದ್ರು ಕೂಡ ಆ ಬೋರ್ಡ್ ಬರಬೇಕು, ಅಷ್ಟು ದೊಡ್ಡದಾಗಿ ಬೋರ್ಡ್ಗಳ KSRTC ಬಸ್ಗಳ ಮೇಲೆ ಪ್ರಿಂಟ್ ಮಾಡ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ ಟಿಕೆಟ್ ರಹಿತ ಪ್ರಯಾಣ ಜಾಸ್ತಿ ಮಾಡ್ತಾರೆ, ಇದನ್ನ ತಡೆಗಟ್ಟಬೇಕು ಅಂತ ಹೇಳಿ. ಆ ವಿಷಯದಲ್ಲಿ ಒಂದು ನಿರ್ದಾಕ್ಷಿಣ್ಯ ಕ್ರಮವನ್ನು ತೆಗೆದುಕೊಂಡು ಮತ್ತು ಸ್ವಲ್ಪ ಸಾರಿಗೆ ಏನಾದ್ರು ಸ್ವಲ್ಪ ಉತ್ತರ ಕರ್ನಾಟಕ ರಾಜ್ಯದಲ್ಲಿ ಸ್ವಲ್ಪ ಅಭಿವೃದ್ಧಿ ಹೊಂದಿದ್ರೆ ಅವ್ರ ಕಾಲದಲ್ಲಿ ಸ್ವಲ್ಪ ಸಾರಿಗೆ ಇಂಪ್ರೂವ್ ಆಯಿತು. ಈ ಥರ ಅನೇಕ ಕೆಲಸಗಳನ್ನು ಶೈಕ್ಷಣಿಕವಾಗಿ ಮಾಡಿದ್ದಾರೆ, ರಾಜಕೀಯವಾಗಿಯೂ ಕೂಡ ಮಾಡಿದ್ದಾರೆ, ಧಾರ್ಮಿಕವಾಗಿಯೂ ಕೂಡ ಮಾಡಿದ್ದಾರೆ. ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ಕೊಡಲಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಎಂ ನಾಗರಾಜ್. ಧನ್ಯವಾದಗಳು ಸಭಾಪತಿಗಳೇ. ಇವತ್ತಿನ ದಿನ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರ ನಿಧನದ ಸುದ್ದಿಯನ್ನು ತಿಳಿದು ನಾವೆಲ್ಲರೂ ಕೂಡ ದುಃಖಸ್ಥರಾಗಿದ್ದೇವೆ ಮತ್ತು ಸದನವು ಕೂಡ ಇದರ ಬಗ್ಗೆ ಅವರ ವಿಚಾರಧಾರೆಗಳಲ್ಲಿ ಗುಣಗಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ನಾನು ಸ್ವಾಗತ ಮಾಡ್ತಾ, ಈ ಒಂದು ಸಂತಾಪ ಸೂಚನೆ ತಾವು ಏನು ತಂದಿದ್ದೀರಿ ಅದಕ್ಕೆ ನಾನು ಸ್ವಾಗತವನ್ನು ಬಯಸ್ತೇನೆ, ಬೆಂಬಲವನ್ನು ಸೂಚಿಸ್ತೇನೆ. ಮಾನ್ಯ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರು ಸರಳ ಸಜ್ಜನಿಕೆಯ ಮತ್ತು ನೇರ ನುಡಿಗೆ ಹೆಸರಾಗಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕನಾಗಿ ಕೆಲಸ ಮಾಡಿದರು. ಸುಮಾರು 60 ವರ್ಷಗಳ ಕಾಲ ಅವರು ಸಾರ್ವಜನಿಕ ಜೀವನದಲ್ಲಿ ಅವ್ರದೇ ಆದಂಥ ರೀತಿಯಲ್ಲಿ ಛಾಪು ಮೂಡಿಸಿ ಹೋಗಿರ್ತಕ್ಕಂಥ ಮಹಾನ್ ನಾಯಕ ಅಂತ ಹೇಳಿದ್ರೆ ತಪ್ಪಾಗಲಾರ್ದನ್ನ ಮಾತು ಹೇಳಿದ್ದೀನಿ.
ಕರ್ನಾಟಕದ ಗಡಿ ಭಾಗದಲ್ಲಿ ಕನ್ನಡದ ಬಗ್ಗೆ ಧ್ವನಿ ಎತ್ತದಂಥ ಮೇಧಾವಿ ಯಾರು ಇದ್ದರೆ ಆ ಒಂದು ಶ್ರೇಯಸ್ಸಿಗೆ ಪಾತ್ರರಾಗ್ತಕ್ಕಂಥವ್ರು ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರನ್ನ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದರೆ ಕನ್ನಡವನ್ನು ಬೆಂಗಳೂರಲ್ಲೋ ಬೇರೆ ಬೇರೆ ಜಾಗದಲ್ಲಿ ಮಾಡೋದು ಸುಲಭ. ಗಡಿ ಭಾಗದಲ್ಲಿ ಬೆಳಗಾವಿ ಆಗ್ಬೋದು, ಬೀದರ್ ಆಗ್ಬೋದು, ಇಂಥ ಜಾಗಗಳಲ್ಲಿ ಕನ್ನಡದ ಕಂಪನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಒಂದು ನಿಜವಾಗ್ಲೂ ಮಾಡಿರ್ತಕ್ಕಂಥ ನಾಡ ಸೇವೆ ಅಂತಕ್ಕಂಥ ವಿಚಾರ ಹೇಳಲಿಕ್ಕಾಗ್ತದೆ. ಮತ್ತು ಕನ್ನಡದ ಏಕೀಕರಣ ವಿಚಾರದಲ್ಲಿ ಬಹಳ ತನ್ನನ್ನೇ ತಾನು ತೊಡಗಿಸಿಕೊಟ್ಟಂತಹ ಒಬ್ಬ ಮೇಧಾವಿ ನಾಯಕರಾಗಿ ಕೆಲಸ ಮಾಡಿದ್ದಾರೆ. ರಾಜಕಾರಣದಲ್ಲೂ ಕೂಡ ಅವರು ಇದ್ದದ್ದನ್ನು ನೇರವಾಗಿ ಹೇಳ್ತಕ್ಕಂಥ, ಈಗ ವಿಶ್ವನಾಥ್ ಸಾಹೇಬ್ರದ್ದು ಮತ್ತು ಹರಿಪ್ರಸಾದ್ ಸಾಹೇಬ್ರು ಹೇಳಿದಾಗೆ ಇದ್ದದ್ದನ್ನು ನೇರವಾಗಿ ಹೇಳ್ತಕ್ಕಂಥ ಪರಿಪಾಠವನ್ನು ಬೆಳೆಸ್ಕೊಂಡು ಬಂದಂಥವ್ರು. ಮತ್ತು ಸತ್ಯವನ್ನು ಪ್ರತಿಪಾದನೆ ಮಾಡಬೇಕು ಅಂತಂದಾಗ ಭೀಮಣ್ಣ ಖಂಡ್ರವರು ಯಾರಕ್ಕೂ ಕೂಡ ಮುಲಾಜು ಕೊಡದೆ ಕೆಲಸ ಮಾಡ್ತಿದ್ದ ವ್ಯಕ್ತಿ ಯಾರು ಇದ್ದರೆ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರು. ಕಾಂಗ್ರೆಸ್ ಪಕ್ಷಕ್ಕೆ ಅವ್ರದೇ ಆದಂಥ ರೀತಿಯಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು. ಮತ್ತು ಇಂದಿರಾ ಗಾಂಧಿಯಲ್ಲಿ ಮತ್ತು ನಮ್ಮ ರಾಷ್ಟ್ರೀಯ ನಾಯಕರುಗಳ ಮೇಲೆ ಅಪಾರ ನಂಬಿಕೆ ಇಟ್ಕೊಂಡು ಕೆಲಸ ಮಾಡುವಂಥ ಒಬ್ಬ ಧೀಮಂತ ನಾಯಕ. ಅವರು ಕೇವಲ ರಾಜಕಾರಣಿ ಮಾತ್ರ ಅಲ್ಲ, ವಕೀಲನಾಗಿ ಕೂಡ ಕೆಲಸ ಮಾಡಿ ಹಲವಾರು ಜನಗಳಿಗೆ ಸೇವೆ ಮಾಡಿರ್ತಕ್ಕಂಥದ್ದು ನಾವು ಸ್ಮರಿಸಬೇಕಾಗ್ತದೆ. ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಇಂಜಿನಿಯರಿಂಗ್ಗಳನ್ನ ಸ್ಥಾಪನೆ ಮಾಡ್ತಕ್ಕಂಥ ವಿಚಾರ ಇರ್ಬೋದು, ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಬೇಕಾದ್ರೆ ಅಪಾರವಾದ ನಂಬಿಕೆ ಇಟ್ಕೊಂಡಿದ್ದ ಧೀಮಂತ ವ್ಯಕ್ತಿ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದ ಕೆಲಸವನ್ನು ಮಾಡಿರ್ತಕ್ಕಂಥ ನಾವು ಸ್ಮರಿಸಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯ ಅಂತ ನಾನು ಭಾವಿಸಿದ್ದೇನೆ. ಸಹಕಾರ ಕ್ಷೇತ್ರದಲ್ಲೂ ಕೂಡ ಅವರು ಉತ್ತಮವಾದ ಸೇವೆ ಮಾಡಿರ್ತಕ್ಕಂಥದ್ದು. ಮತ್ತು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲೂ ಕೂಡ ನಂಬಿಕೆ ಇತ್ತು. ಆವತ್ತು ಹಾವನೂರು ವಿಚಾರದಲ್ಲಿ ವಿರೋಧ ಮಾಡಿದ್ರು ಕೂಡ ಅದು ಬಡಬಗ್ಗರು ಬಂದಾಗ ಅವರ ಪರವಾಗಿ ನಿಲ್ತಕ್ಕಂತಹ ನೇರ ನುಡಿಯ ರಾಜಕಾರಣಿ ಯಾರು ಇದ್ದರೆ ಭೀಮಣ್ಣ ಖಂಡ್ರೆಯವರನ್ನ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ಸಾರಿಗೆ ಸಚಿವರಾಗಿ ಕೂಡ ಉತ್ತಮವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ಸಾರಿಗೆ ವಿಚಾರದಲ್ಲಿ ಗಡಿ ಭಾಗದಲ್ಲಿ ಅದು ಉತ್ತರ ಕರ್ನಾಟಕ ಇರ್ಬೋದು ಅಥವಾ ಕಲ್ಯಾಣ ಕರ್ನಾಟಕ ಇರ್ಬೋದು, ಎಲ್ಲ ಕಡೆ ಕೂಡ ಹಳ್ಳಿಗಳಿಗೆ ಬಸ್ಸುಗಳನ್ನು ಕೊಡ್ತಕ್ಕಂತಹ ಒಂದು ಕಟಿಬದ್ಧ ಕೆಲಸವನ್ನು ಮಾಡ್ತಕ್ಕಂಥ ವಿಚಾರದಲ್ಲಿ ಮತ್ತು ಬೆಂಗಳೂರು ನಗರ ಸಾರಿಗೆಯನ್ನು ಕೂಡ ಅವರು ಅಭಿವೃದ್ಧಿಗೊಳಿಸಲಿಕ್ಕೆ ಅವ್ರದ್ದೇ ಅಂತ ಕೊಡುಗೆ ಕೊಟ್ಟಿರ್ತಕ್ಕಂಥ ನಾವು ಮರಿಬಾರ್ದು ಅನ್ನೋ ಮಾತನ್ನು ಹೇಳ್ತೀನಿ. ಯಾಕಂತಂದರೆ ಅವ್ರಿಗೆ ಅರ್ಥ ಆಗಿದ್ದೇನೆಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತಕ್ಕಂಥದ್ದು ಒಂದು ಜೀವನಾಡಿಯಾಗಿ ಅದು ಪರಿವರ್ತನೆಗೊಳಿಸಬೇಕಾಗ್ತದೆ. ಅದು ಹಳ್ಳಿಗಾಡಿಂದ ಹಿಡಿದು ಬೆಂಗಳೂರು ನಗರದವರು ಕೂಡ ಕನೆಕ್ಟಿವಿಟಿ ಸರಿ ಇರಬೇಕು ಅನ್ನೋ ವಿಚಾರದಲ್ಲಿ ಮತ್ತು ಕೈಗೆಟುಕುವ ದರದಲ್ಲಿ ಸಾರಿಗೆ ವ್ಯವಸ್ಥೆ ಇರಬೇಕು ಅನ್ನೋದ್ರಲ್ಲಿ ನಂಬಿಕೆ ಇಟ್ಕೊಂಡಿರೋರು. ಆದರೆ ಅಲ್ಲಿ ಆಗ್ತಾ ಇರತಕ್ಕಂಥ ಭ್ರಷ್ಟಾಚಾರ ವಿರುದ್ಧ ಕೂಡ ಧ್ವನಿ ಎತ್ತಂಥವ್ರು ಯಾರಾದ ವ್ಯಕ್ತಿ ಇದ್ದರೆ ಅದು ಭೀಮಣ್ಣ ಖಂಡ್ರೆ ಸಾಹೇಬರನ್ನು ಮಾತನ್ನು ಹೇಳ್ತೀನಿ. ಎಲ್ಲ ವಿಚಾರಗಳು ಒಳಗೊಂಡಂತೆ ಅವರ ಕುಟುಂಬಕ್ಕೆ ಮತ್ತು ಅವರ ಆತ್ಮೀಯರಿಗೆಲ್ಲರೂ ಕೂಡ ಬಹಳ ದುಃಖ ಆಗಿರೋ ಸಂದರ್ಭದಲ್ಲಿ ಅವರಿಗೆ ಈ ಸಂದರ್ಭದಲ್ಲಿ ಧೈರ್ಯ ತುಂಬತಕ್ಕಂಥ ವಿಚಾರದಲ್ಲಿ ದೇವರು ಅವರಿಗೆ ಆ ಧೈರ್ಯವನ್ನು ಕೊಡಲಿ ಮತ್ತು ಆತ್ಮಕ್ಕೆ ಶಾಂತಿಯನ್ನು ಕೂಡ ಸಿಕ್ಕಲಿ. ಅವ್ರ ಕುಟುಂಬದವರು ಕೂಡ ಅವರಿಗೆ ಸಂತಾಪ ಸೂಚನೆ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡಿ ಆ ಒಂದು ಧೀಮಂತ ನಾಯಕನಿಗೆ ನಾವೆಲ್ಲರೂ ಕೂಡ ಸಂತಾಪ ಹೇಳಬೇಕು ಅಂತೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಮಾನ್ಯ ಸಭಾಪತಿಗಳಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ. ತಿಪ್ಪಣ್ಣ ಕಮ್ಮಕ್ನೂರ್. ಮಾನ್ಯ ಗೌರವಾನ್ವಿತ ಸಭಾಪತಿಗಳೇ, ಭೀಮಣ್ಣ ಖಂಡ್ರೆ ಅವರ ನಿಧನದ ಹಿನ್ನೆಲೆಯಲ್ಲಿ ಸಂತಾಪ ಸೂಚನೆಯಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಬೀದರ್ ಜಿಲ್ಲೆಯ ಹಿರಿಯ ರಾಜಕಾರಣಿ, ಮಾಜಿ ಸಚಿವರು ಹಾಗೂ ಗಡಿನಾಡಿನ ಹುಲಿ ಎಂದು ಖ್ಯಾತರಾಗಿದ್ದ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರ ಅಗಲಿಕೆಯಿಂದ ರಾಜ್ಯವು ಒಬ್ಬ ಧೀಮಂತ ನಾಯಕನನ್ನು ಕಳೆದುಕೊಂಡಿದೆ ಎಂಬ ಅಭಿಪ್ರಾಯದೊಂದಿಗೆ ಅವರ ನಿಧನಕ್ಕೆ ಈ ಸದನದ ಪರವಾಗಿ ನಾವು ತೀವ್ರವಾದ ಸಂತಾಪವನ್ನು ವ್ಯಕ್ತಪಡಿಸುತ್ತೇನೆ. ಭೀಮಣ್ಣ ಖಂಡ್ರೆ ಅವರು ಸಾರಿಗೆ ಮಂತ್ರಿ ಆದ ಕೂಡಲ ಸಂಗಮಕ್ಕೆ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ. ಬಸವಣ್ಣವರಿಗೆ ಆ ಕ್ಷೇತ್ರಕ್ಕೆ ಹೋಗಲು ಜನರಿಗೆ ತೊಂದರೆ ಆತಂತೇಳಿ ಪ್ರಮಾಣ ವಚನ ಸ್ವೀಕರಿಸಿದ ಮಾರನೇ ದಿನವೇ ಕೂಡಲ ಸಂಗಮಕ್ಕೆ ಬಸ್ಸಿನ ಸೌಕರ್ಯವನ್ನು ಕೊಟ್ಟಂಥವ್ರು ಯಾರಾದರೂ ಹೊರ ಕರ್ನಾಟಕ ರಾಜ್ಯದಲ್ಲಿ ಅಂದರೆ ಮೊಟ್ಟ ಮೊದಲನೇ ಕೆಲಸ ಮಾಡಿದ್ರು ಭೀಮಣ್ಣ ಖಂಡ್ರೆ ಅವರು. ಅಂಥ ಒಬ್ಬ ಅದ್ಭುತ ನಾಯಕರು. ಅವರು ಅಗಲಿಕೆಯಿಂದ ನಮ್ಮ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೋಡಿ, ಭಾಲ್ಕಿ ಅಂತ ಒಂದು ಸಣ್ಣ ತಾಲೂಕದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪಿಸಿ ಸಾವಿರಾರು ಮಕ್ಕಳಿಗೆ, ಬಡ ವಿದ್ಯಾರ್ಥಿಗಳೇ, ಕೆಲವು ಸಂದರ್ಭದಲ್ಲಿ ಪುಕ್ಕಟ್ಟಿನೂ ಕೂಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ತಕ್ಕಂಥ ನಿರ್ಣಯ ತೆಗೆದುಕೊಂಡಂಥ ಕೆಲಸ ಅವರು ಮಾಡೋದ್ರಿಂದ ಆ ಭಾಗದಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಪದವಿ ಪಡ್ತಕ್ಕಂಥ ಅವಕಾಶ ಮಾಡಿಕೊಟ್ಟವರು ಭೀಮಣ್ಣ ಖಂಡ್ರೆ ಅವರು. ದೀರ್ಘಕಾಲ ರಾಜಕಾರಣದಲ್ಲಿದ್ದರೂ ಅವರು ಪಾಲಿಸಿಕೊಂಡು ಬಂದ ಸರಳತೆ, ನೇರ ನುಡಿ ಮತ್ತು ಕಿರಿಯರೆನ್ನದೇ ಎಲ್ಲರನ್ನು ಪ್ರೀತಿಯಿಂದ ನಡೆಸಿಕೊಳ್ಳುತ್ತಿದ್ದ ಗುಣ ಎಲ್ಲರಲ್ಲಿ ಅವರು ಮಾದರಿಯಾಗಿದ್ದರು.
ಅವರು ಕರ್ನಾಟಕದ ಭಾಗದಲ್ಲಿ ಕನ್ನಡ ಭಾಷೆ, ನೆಲ ಮತ್ತು ಜಲದ ಹಿತಾಸಕ್ತಿಯನ್ನು ಕಾಪಾಡುವಲ್ಲಿ ಅವರು ತೋರಿದ ಶಕ್ತಿ, ಧೈರ್ಯ ಮತ್ತು ಕಾಳಜಿಯಿಂದಾಗಿ ಅವರಿಗೆ ಗಡಿನಾಡಿನ ಹುಲಿ ಎಂದೇ ಖ್ಯಾತರಾಗಿದ್ದರು ಅಂತ ಅವರು ನನಗರಿಸಿದ ಮಟ್ಟಿಗೆ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರೇನಾಗಿದ್ರಲ್ಲ, ಈ ಕೆಲವೇ ದಿನದಾಗೆ ಶ್ಯಾಮನೂರು ಶಿವಶಂಕರಪ್ಪನವರು ತೀರ್ಕೊಂಡ್ರು. ಬಹುಶಃ ಶ್ಯಾಮನೂರು ಶಿವಶಂಕರಪ್ಪರವರು, ಭೀಮಣ್ಣ ಖಂಡ್ರೆರವರು, ಎನ್ ತಿಪ್ಪಣ್ಣವರು ಇವರು ಈ ಸಮಾಜಕ್ಕೆ ಬೇಸ್ ಹಾಕಿಕೊಟ್ಟರು. ಈ ವೀರಶೈವ ಧರ್ಮ ಸ್ಥಾಪನೆ ಮಾಡಿ ಇದಕ್ಕೆ ಹೆಚ್ಚಿನ ಶಕ್ತಿ ತುಂಬಿ ಅದೇ ಜನಾಂಗದವರಲ್ಲಿ ಬಹಳಷ್ಟು ಮಂದಿ ರಾಜಕೀಯದಲ್ಲಿ ಪ್ರವೇಶ ಮಾಡ್ತಕ್ಕಂಥದ್ದು, ಶಾಸಕರಾಗ್ತಕ್ಕಂಥದ್ದು, ಮಂತ್ರಿ ಆಗ್ತಕ್ಕಂಥದ್ದು, ಇನ್ನಿಂದ ಹೆಚ್ಚಿನ ಸ್ಥಾನಮಾನ ಕೊಟ್ಟು ಕರ್ನಾಟಕ ರಾಜ್ಯದಲ್ಲಿ ಈ ವೀರಶೈವ ಧರ್ಮ, ಲಿಂಗಾಯತ ಧರ್ಮಕ್ಕೆ ಹೆಚ್ಚಿನ ಶಕ್ತಿ ಕೊಟ್ಟಂಥವ್ರು ಯಾರಾದರೂ ಹರ ಅಂದ್ರೆ ಅದರ ನೇತೃತ್ವ ವಹಿಸಿದವರು ಭೀಮಣ್ಣ ಖಂಡ್ರೆಯವರು. ಅದಕ್ಕಾಗಿ ಅಂಥ ಒಬ್ಬ ಮತ್ತು ಸಕ್ಕರೆ ಕಾರ್ಖಾನೆ, ನಾರಂಜ ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಮಾಡಿ ಆ ಭಾಗದ ರೈತರಿಗೆ ಋಣವನ್ನು ತೀರಿಸ್ತಕ್ಕಂಥ ಕೆಲಸವರು ಮಾಡಿದರು. ಮತ್ತು ಸಮಾಜದ ಸಂಘಟನೆಗಾಗಿ ಅವರು ಹಲವಾರು ಸೇವೆಗಳನ್ನು ಅವರು ಮಾಡಿದರು. ಭೀಮಣ್ಣ ಖಂಡ್ರೆ ಅವರ ನಿಧನವು ಕೇವಲ ಅವರ ಕುಟುಂಬಕ್ಕೆ ಮಾತ್ರವಲ್ಲದೆ ಇಡೀ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮತ್ತು ರಾಜಕೀಯ ಮತ್ತು ರಾಜ್ಯಕ್ಕೆ ತುಂಬಲಾರದ ನಷ್ಟವಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿಯೂ ಕೂಡ ನೀವು ಹುಬ್ಬಳ್ಳಿ ಧಾರವಾಡ ಕಡೆದಲ್ಲಿ ತಾವು ಶಿಕ್ಷಣ ಮಂತ್ರಿ ಇದ್ದಾಗ ಯಾವ ಪ್ರಕಾರ ಅಮೂಲಾಗ್ರ ಬದಲಾವಣೆ ಮಾಡಿದಿರಿ, ಅವರು ಮೊದಲೇ ಆ ಭಾಗದಲ್ಲಿಯೂ ಕೂಡ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಟ್ಟರು. ದೇವರಾಜ ಅರಸಂದು ವಿಶ್ವನಾಥ ಅಣ್ಣವ್ರು ಹೇಳಿದ್ರು, ಈ ಹಾವನೂರು ವರದಿ ಪ್ರಕಾರ ಬಂದಾಗ ದೇವರಾಜ ಅರಸರ ಅಧಿಕಾರ ಹೋದ ಮೇಲೆ ಅವ್ರು ಒಂದು ಯಾವುದೋ ಕೆಲಸಕ್ಕೆ ಅಂದರೆ ಅವ್ರ ಬಳಿ ಕಟ್ಟ ಕಡೆಯವರೆಗೂ ವೈರತ್ವ ಸಾಧನೆ ಮಾಡ್ತಕ್ಕಂಥ ವ್ಯಕ್ತಿ ಅವ್ರಿಗೆ ಇರಲಿಲ್ಲ. ಅತ್ಯಂತ ಕರುಣಾಮಯ ಆಗಿದ್ದರು ಅವರು. ದೇವರಾಜ ಅರಸರು ಬೀದರ್ಗೆ ಬಂದಾಗ ಅವ್ರು ಬಂದಿದ್ದ ಸುದ್ದಿ ಗೊತ್ತಾದ ಕೂಡಲೇ ಅವ್ರಿಗೆ ವೈಯಕ್ತಿಕ ಏನೇ ಇದ್ರೂ ಕೂಡ ತಕ್ಷಣ ತಮ್ಮ ಕಾರ್ ತೆಗೆದುಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗಿ ಅವ್ರಿಗೆ ಕರ್ಕೊಂಡು ಬಂದು ಅವರಿಗೆಲ್ಲ ಉಪಚಾರ ಮಾಡಿ ಅವ್ರು ಬಂದಂಥ ಕೆಲಸವನ್ನು ಮಾಡಿ ಪುನಃ ವಾಪಸ್ ಅವ್ರಿಗೆ ಕರ್ಕೊಂಡು ಆ ರೈಲ್ವೆ ಸ್ಟೇಷನ್ಗೆ ಬಿಟ್ಟಾಗ ದೇವರಾಜ ಅರಸರ ಕಣ್ಣಲ್ಲಿ ನೀರು ತರ್ತಕ್ಕಂಥ ರೀತಿಯಲ್ಲಿ ನಡೆದುಕೊಂಡಂಥ ಕೆಲಸ ಭೀಮಣ್ಣ ಖಂಡ್ರೆಯವರು ಸಲ್ತದೆ. ಅಂಥವ್ರು ಬೇಕು. ಯಾವುದೇ ಸಮಾಜ ಬೆಳಿಬೇಕಾದ್ರೆ, ಯಾವುದೇ ಸಮಾಜ ಗಟ್ಟಿ ಆಗಬೇಕಾದ್ರೆ, ಯಾವುದೇ ಸಮಾಜಕ್ಕೆ ಎಲ್ಲ ರೀತಿಯ ರಾಜಕೀಯ ಪ್ರಾತಿನಿಧ್ಯ ಇನ್ನಿದು ಎಲ್ಲ ಸೌಲಭ್ಯ ಸಿಗಬೇಕಾದ್ರೆ ಭೀಮಣ್ಣ ಖಂಡ್ರೆಯರಂಥವರು, ಎನ್ ತಿಪ್ಪಣ್ಣಂಥವರು, ಶ್ಯಾಮನೂರು ಶಿವಶಂಕರಪ್ಪನಂಥವರು ಎಲ್ಲ ಸಮಾಜದಲ್ಲಿ ಬೆಳೆದು ಅಲ್ಲಿದ್ದಂಥ ಹಿರಿಯರು ಆಯಾ ಸಮಾಜಗಳಿಗೆ ಮಾರ್ಗದರ್ಶನ ಮಾಡಿ ಬೆನ್ನೆಲುಬಾಗಿದ್ದಾಗ ಮಾತ್ರ ಎಲ್ಲ ಸಮಾಜಗಳು ಬೆಳೆಯೋಕ್ಕೆ ಸಾಧ್ಯ ಆಗ್ತದೆ ಎಂಬ ಮಾತನ್ನು ಕೂಡ ಹೇಳಿ ಅವರ ಆತ್ಮಕ್ಕೆ ಭಗವಂತನು ಶಾಂತಿ ಸಿಗಲಿ. ಆ ಭಾಗಕ್ಕೆ ಇನ್ನೂ ಅವರ ಸ್ಫೂರ್ತಿ, ಅವರು ಹಾಕಿಕೊಟ್ಟ ಮಾರ್ಗದರ್ಶನ, ಅವರ ವಿಚಾರಗಳು ಕೂಡ ನಾವೆಲ್ಲರೂ ಅಳವಡಿಸ್ಕೊಂಡು ಹೋಗ್ತಕ್ಕ ಅವಕಾಶಗಳು ಕಲ್ಪಿಸಿಕೊಟ್ಟರ. ಅದಕ್ಕಾಗಿ ನಾನು ಕೂಡ ಅವರ ಶಕ್ತಿಯನ್ನು ಅವರಿಗೆ, ಆ ಕುಟುಂಬ ವರ್ಗದವರಿಗೆ, ಅಭಿಮಾನಿಗಳಿಗೆ ಈ ದುಃಖವನ್ನು ಭರಿಸುವ ಶಕ್ತಿಯನ್ನು ಕರುಣಿಸಲಿ ಎಂದು ಈ ಸದನದ ಮೂಲಕ ಪ್ರಾರ್ಥಿಸುತ್ತೇನೆ. ಜಗದೀಶ್ ಗುತ್ತೇದಾರ್. ಧನ್ಯವಾದಗಳು ಸಭಾಪತಿಗಳೇ. ಮಾನ್ಯ ಸಭಾಪತಿಯವರೇ, ಕರ್ನಾಟಕ ಏಕೀಕರಣದ ರೂವಾರಿ ಸ್ವಾತಂತ್ರ್ಯ ಸೇನಾನಿ ಜೆಪಿ ವಿಚಾರಧಾರೆಗಳಿಂದ ಪ್ರಭಾವಿತರಾಗಿದ್ದ ಹಿರಿಯ ರಾಜಕಾರಣಿ, ವೀರಶೈವ ಮಹಾಸಭಾದ ಧುರೀಣರು, ಮೇರು ವ್ಯಕ್ತಿತ್ವದ ಮುತ್ಸದಿ, ಬರದ ನಾಡಿನ ಭಗೀರಥ, ಅನುಭವ ಮಂಟಪದ ರೂವಾರಿ, ಕರುನಾಡಿನ ಲೋಕನಾಯಕ ಎಂದು ಪ್ರಸಿದ್ಧಿ ಪಡೆದಿರತಕ್ಕಂಥ ಶ್ರೀ ಭೀಮಣ್ಣ ಖಂಡ್ರೆಯವರ ನಿಧನ ವಾರ್ತೆ ಎಲ್ಲರಿಗೂ ದುಃಖ ಪಡುವಂತಾಯಿತು. ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾಗಿ, ವಕೀಲರಾಗಿ, ಸಚಿವರಾಗಿ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸುಮಾರು 60 ವರ್ಷಗಳ ಕಾಲ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಗಡಿ ಜಿಲ್ಲೆಯಾದ ಬೀದರ್ನ ಅಭಿವೃದ್ಧಿಗೆ ತಮ್ಮನ್ನು ತಾವು ಮುಡುಪಾಗಿಸಿಕೊಂಡಿದ್ದರು. ನೆನೆಗುದಿಗೆ ಬಿದ್ದಿದ್ದ ಬೀದರ್ ಸಹಕಾರಿ ಕಾರ್ಖಾನೆ, ಮಹಾತ್ಮ ಗಾಂಧಿ ಸಹಕಾರ ಸಕ್ಕರೆ ಕಾರ್ಖಾನೆಗಳನ್ನು ಆರಂಭಿಸಿ ರೈತರ ನೆರವಿಗೆ ಧಾವಿಸಿದಂಥ ಸರಳ ಸಜ್ಜನಿಕೆಯ ವ್ಯಕ್ತಿ. ಪುರಸಭೆಯಿಂದ ಮಂತ್ರಿ ತನಕ ತನ್ನ ರಾಜಕೀಯ ನಡೆಯನ್ನು ನಡೆಸಿಕೊಂಡು ಬಂದಿರುವಂಥವರು. ಬೀದರ್ ಜಿಲ್ಲೆಯ ಅರ್ಧದಷ್ಟು ಜನರ ನೀರಿನ ಸಮಸ್ಯೆಗೆ ಮುಕ್ತಿ ಕೊಟ್ಟ ಬರನಾಡಿನ ಭಗೀರಥ ಎಂದೇ ಪ್ರಖ್ಯಾತಿಯನ್ನು ಪಡೆದವರು. ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ಶೈಕ್ಷಣಿಕ ಕ್ರಾಂತಿಗೆ ನಾಂದಿ ಹಾಡಿದಂಥ ವ್ಯಕ್ತಿಯಾಗಿದ್ದರು.
ಅಪ್ಪಟ್ಟ ಬಸವ ತತ್ವದ ಅನುಯಾಯಿಯಾಗಿದ್ದರು. ಸರ್ವಧರ್ಮವನ್ನು ಪ್ರೀತಿಸುವಂಥ ವ್ಯಕ್ತಿತ್ವವನ್ನು ಹೊಂದಿದ್ದರು. ಶತಾಯುಷಿಗಳು ನಮ್ಮನ್ನು ಇವತ್ತು ಅಗಲಿರುವುದು ಅತ್ಯಂತ ದುಃಖದ ಸಂಗತಿ. ಅವರು ತೋರಿಸಿರುವ ಸನ್ಮಾರ್ಗದಲ್ಲಿ ನಾವೆಲ್ಲರೂ ನಡೆಯೋಣ ಎಂದು ಆಶಿಸಿ ತಾವು ಸೂಚಿಸಿರುವ ಸಂತಾಪಕ್ಕೆ ನನ್ನ ಸಹಮತವನ್ನು ವ್ಯಕ್ತಪಡಿಸಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರೆಯಲೆಂದು ಮತ್ತು ಅವರ ಅಗಲಿಕೆಯ ನೋವನ್ನು ಭರಿಸತಕ್ಕಂಥ ಶಕ್ತಿ ಅವರ ಕುಟುಂಬದವರಿಗೂ ದೇವರು ನೀಡಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ಭೀಮರಾವ್ ಪಾಟೀಲ್. ಮಾನ್ಯ ಸಭಾಪತಿಗಳೇ, ಇವತ್ತಿನ ಸಂಕಲ್ಪ ನಮ್ಮ ಡಾಕ್ಟರ್ ಭೀಮಣ್ಣ ಖಂಡ್ರೆಯವರ ನಿಧನದಿಂದ ಇಡೀ ಕಲ್ಯಾಣ ಕರ್ನಾಟಕಕ್ಕೆ ದುಃಖ ಆಗಿದೆ. ಯಾವ ಕಾರಣ ಅಂದ್ರೆ ಅವರು ಶಿಕ್ಷಣ ಪ್ರೇಮಿಯಾಗಿ ಇಡೀ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ಇಂಜಿನಿಯರಿಂಗ್ ಕಾಲೇಜ್ ತರಬೇಕಾಗಿತ್ತು ಅಂದ್ರೆ ಅದು ಡಾಕ್ಟರ್ ಭೀಮಣ್ಣ ಖಂಡ್ರೆಜಿ ಅವರು ತಂದಿದ್ದಾರೆ. ಮತ್ತು ಅದೇ ರೀತಿ ನಮ್ಮ ಬೀದರ್ ಜಿಲ್ಲೆನಲ್ಲಿ ಸಕ್ಕರೆ ಕಾರ್ಖಾನೆ ಆದಂಥ ಒಂದು ಗಾಂಧಿ ಶುಗರ್ ಫ್ಯಾಕ್ಟ್ರಿ ಆಗಿರ್ಬೋದು ಅಥವಾ BSSK ಶುಗರ್ ಫ್ಯಾಕ್ಟ್ರಿ ಆಗಿರ್ಬೋದು, ಮತ್ತು ಅಲ್ಲಿ ಶಾಂತಿನಿ ವಿದ್ಯಾಕೇತನ ಏನು ಶ್ರೀಯವ್ರದ್ದು ಏನು ಕಾಲೇಜ್ ಇದೆ ಅದನ್ನು ಬೀದರ್ನಲ್ಲಿ ಮೊದಲಿಗೆ ತಂದಿದ್ದಿತ್ತಪ್ಪ ಅಂದ್ರೆ ಅದು ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರು. ಮತ್ತು ಅದೇ ರೀತಿಯಾಗಿ ನಮ್ಮಲ್ಲಿ 4 ಸಲ MLA ಆಗಿದ್ದರು, 2 ಸಲ MLC ಆಗಿದ್ರು, ಮತ್ತು 1 ಸಲ ಮಂತ್ರಿಯಾಗಿ KSRTC ಮಂತ್ರಿ ಆಗಿದ್ದಾಗ ಈಗಾಗೆ ತಿನ್ನಪ್ಪ ಅನ್ನೋರು ಹೇಳಿದರು ಮೊದಲಿಗೆ ಯಾರಾದರೂ ಬಸ್ ವ್ಯವಸ್ಥೆ ಕೂಡಲ ಸಂಗಮಕ್ಕೆ ಮಾಡಿದಾರ ಅಂದ್ರೆ ಅದು ಪೂಜ್ಯ ಭೀಮಣ್ಣ ಖಂಡ್ರೆಯವ್ರು ಮಾಡಿದಾರ ಅಂತ. ಯಾಕಂದ್ರೆ ಮೊನ್ನೆ ಇದರಲ್ಲಿ ಬಂದ ಯಾರು ಸ್ವಾಮೀಜಿಯವರು ಹೇಳ್ತಾ ಇದ್ರು. ಅದಕ್ಕೆ ನಾನು ಇಡೀ ಕಲ್ಯಾಣ ಕರ್ನಾಟಕ ಕಡೆಯಿಂದ ಏನು ನಾ ಇವತ್ತು ಇಲ್ಲಿ ತಮ್ಮ ಎದುರುಗಡೆ ಏನು ಸಂಕಲ್ಪ ಇದು ಮಾಡ್ತಾ ಇದ್ದೀನಿ, ಅದ್ರ ಕಡೆಯಿಂದ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಮನೆಗೆ ಎಲ್ಲರಿಗೆ ಶಾಂತಿ ಸಿಗಲಿ ಅಂತ ಹೇಳಿ ವೀರಭದ್ರ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ನಂದ ವಿರೋಧ ಪಕ್ಷ ನಾಯಕರು ಚಲೋದಿನ ಲಾಸ್ಟ್. ಮಾನ್ಯ ಸಭಾಪತಿಗಳೇ, ಶತಾಯುಷಿ ಡಾಕ್ಟರ್ ಭೀಮಣ್ಣ ಖಂಡ್ರೆಯವರ ನಿಧನ ರಾಜ್ಯ ರಾಜಕಾರಣದಲ್ಲಿ ತುಂಬಲಾರದ ಒಂದು ನಷ್ಟ ಅಂತಾದರೂ ನಾನು ಭಾವಿಸ್ತೇನೆ. ಮಾನ್ಯ ಭೀಮಣ್ಣ ಖಂಡ್ರೆಯವರು ನೇರ ನುಡಿಯವರು ಹೌದು, ಅಷ್ಟೇ ನೇರ ನಡೆಯವರು ಕೂಡ. ಸ್ವತಂತ್ರ ಹೋರಾಟಕ್ಕೆ ತಮ್ಮನ್ನು ತೊಡಗಿಸಿಕೊಂಡವರು. ಏಕೀಕರಣದ ಸಂದರ್ಭದಲ್ಲೂ ಕೂಡ ಅವರು ಹೋರಾಟಗಾರರಾಗಿದ್ದರು. ರಾಜ್ಯ ರಾಜಕಾರಣಕ್ಕೆ ಹಲವು ರೀತಿಯಲ್ಲಿ ಅವರು ಸೇವೆಯನ್ನು ಕೂಡ ಸಲ್ಲಿಸಿರ್ತಕ್ಕಂಥವರು. ಮಾನ್ಯ ಸಭಾಪತಿಗಳೇ, ನಾವು ಸಣ್ಣವರಿದ್ದಾಗಲೂ ಕೂಡ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದರು ವೀರಪ್ಪ ಮೊಯ್ಲಿ ಅವರ ಕಾಲದಲ್ಲಿ. ಅದಕ್ಕೆ ಮುಂಚೆಯೂ ಕೂಡ ಈ LH ಅಥವಾ ಈ ವಿಧಾನಸೌಧಕ್ಕೆ ಬೇಲಿ ಇರಲಿಲ್ಲ. ಕೆಲವು ಸಾರಿ ಅವರು ವಾಕ್ ಮಾಡಬೇಕು ಅಂತೇಳಿ ಬಂದಾಗ ನಾವೆಲ್ಲ ಯುವಕರಿದ್ವಿ. ಅವ್ರ ಜೊತೆಯಲ್ಲಿ ವಾಕ್ ಮಾಡೋಣ ಮಾತಾಡ್ಕೊಂಡು ಅಂತ ಹೋದ್ರೆ ಅವ್ರು ಏನು ಮಾತಾಡ್ತಿದ್ರು ಅಂತ ನಮಗೆ ಅರ್ಥನೇ ಆಗ್ತಿರ್ಲಿಲ್ಲ. ಅಷ್ಟೊಂದು ಫಾಸ್ಟಾಗಿ ಮಾತಾಡೋರು ಮತ್ತು ಉರ್ದು ಮಿಶ್ರಿತ ಭಾಷೆ ಅವರು, ಅರ್ಥ ಆಗ್ತಿರ್ಲಿಲ್ಲ. ಆದರೆ ಆ ಗುಲ್ಬರ್ಗ ಅಥವಾ ಬೀದರ್ನ ಭಾಗದಲ್ಲಿರ್ತಕ್ಕಂಥ ಕೆಲವು ಸ್ನೇಹಿತರು ನಮ್ಮ ಜೊತೆಯಲ್ಲಿ ಇರ್ತಿದ್ರು. ಅವರು ಮಾತಾಡಿದ ಮೇಲೆ ನಾವು ಹಿಂದೆ ಅವ್ರು ಏನು ಹೇಳಿದ್ರು ಅಂತ ಕೇಳಿ ತಿಳ್ಕೊಳ್ತಿದ್ವಿ. ಸೊ ಹೀಗಿತ್ತು. ಆದರೆ ಒಂದು ಅವರು ನಡೆಯುವಾಗ ನಾವು ನಡೆದು ಹೋಗ್ತಿರ್ಲಿಲ್ಲ ಅವರ ಜೊತೆಯಲ್ಲಿ. ಅವರು ನಡೆದು ಹೋಗ್ತಿದ್ರೆ, ವಾಕ್ ಮಾಡ್ತಿದ್ರೆ ನಾವು ಹಿಂದ್ಗಡೆಯಿಂದ ಓಡಬೇಕಾಗಿತ್ತು, ಅಷ್ಟು ಫಾಸ್ಟಾಗಿ ಹೋಗ್ತಿದ್ರು ಅವರು ಅಂಥವ್ರು. ಸೊ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಒಂದು ಇದಿದೆ, ಅವರ ಇದರಲ್ಲಿ ಕಾನ್ಸ್ಟಿಟ್ಯೂಷನ್ನಲ್ಲಿ ಪಕ್ಕಾ ಖಾದಿಧಾರಿಗಳಾಗಿರಬೇಕು ಕಾಂಗ್ರೆಸ್ ಸದಸ್ಯರು ಆಗ್ತಕ್ಕಂಥವ್ರು. ಇತ್ತೀಚೆಗೆ ಅದು ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ, ಅದು ಬೇರೆ ವಿಷಯ. ಆದರೆ ಖಾದಿದಾರಿ ಅಂತಂದ್ರೆ 100ಕ್ಕೆ 100ರಷ್ಟು ಖಾದಿದಾರಿ ಅವರು. ಮಿಗಿಲಾಗಿ ರೇಷ್ಮೆಯ ಅವರು ಶೂಟ್ ಆಗ್ತಿದ್ರೆ ರೇಷ್ಮೆ ಶೂಟೇ ಇರ್ಬೇಕು ಅವ್ರಿಗೆ, ಅದು ಖಾದಿ ಆಗಿರ್ಬೇಕು. ಜೊತೆಗೆ ಅವರು ಯಾವಾಗಲೂ ಹೆಚ್ಚಿಗೆ ಈ ರೇಷ್ಮೆಯ ಬಣ್ಣದ ಇದು ಶೂಟ್ ಹಾಕಿದ್ರೆ ಬಹಳ ಟೀಕು ಟಾಕಾಗಿ ಇರ್ತಿದ್ರು.
ಅಷ್ಟೇ ಅಗ್ರೆಸಿವ್ ಆಗಿ ಮಾತಿನಲ್ಲೂ ಇರ್ತಿದ್ರು, ನಡೆನುಡಿಗಳಲ್ಲೂ ಇರ್ತಿದ್ರು. ಒಂದು ಘಟನೆಯನ್ನ ತಮ್ಮ ಮೂಲಕ ಸದನದ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಮಾನ್ಯ ಎಸ್.ಎಂ. ಕೃಷ್ಣಾಜಿ ಅವರು ಮುಖ್ಯಮಂತ್ರಿಗಳಿದ್ರು. ಒಂದು ಸಮಾರಂಭ ನಡೀತಾ ಇತ್ತು. ಆಗ್ತಾನೆ ಈ ಫ್ಲೆಕ್ಸ್ ಸಂಸ್ಕೃತಿ ಬಂದ್ಬಿಟ್ಟಿತ್ತು. ಮೊದಲೆಲ್ಲ ಒಂದು ಬ್ಯಾನರ್ ಮಾಡಬೇಕಾದ್ರೆ ಅಥವಾ ಯಾರ್ದಾದ್ರೂ ಒಂದು ಚಿತ್ರ ಬಿಡಿಸಬೇಕಾದ್ರೆ ಬಣ್ಣದಲ್ಲಿ ಮಾಡಬೇಕಾಗಿತ್ತು. ಆದ್ರೆ ಫ್ಲೆಕ್ಸ್ ಬಂದಾಗ ಕೆಲವರು ಫೋಟೋಗಳು ಸರಿಯಾಗಿ ಸಿಗ್ತಾ ಇರಲಿಲ್ಲ. ಸಣ್ಣ ಫೋಟೋಗಳು ಸಿಗ್ತಿದ್ವು, ಅವರು ನಿಂತಿರ್ತಕ್ಕಂಥ ಫೋಟೋ ಸಿಗ್ತಿರ್ಲಿಲ್ಲ. ಒಂದಿನ ಕಾರ್ಯಕ್ರಮ ನಡೀತಾ ಇತ್ತು. ಮೊನ್ನೆ ಎಸ್.ಎಂ. ಕೃಷ್ಣಾಜಿ ಅವರು ಬರ್ತಾರೆ. ಬಂದಾಗ ಕೆಲವರು ಸರಿಯಾದ ಫೋಟೋಗಳು ಸಿಕ್ಕಿರಲಿಲ್ಲ. ಏನ್ ಮಾಡ್ಬಿಟ್ಟಿದ್ದಾರೆ, ಇವ್ರು ಯಾವಾಗ್ಲೂ ಆ ಶೂಟ್ ಹಾಕೊಂಡು ನಿಂತಿರೋದು ಇವ್ರದ್ದು ಕಾಣ್ತಾ ಇತ್ತು. ಈ ಫ್ಲೆಕ್ಸ್ ಮಾಡೋನು ಏನ್ ಮಾಡ್ಬಿಟ್ಟಿದ್ದಾನೆ, ನಮ್ಮ ದಿವಂಗತ ಎ. ಕೃಷ್ಣಪ್ಪನವರು ಫೋಟೋ, ಡಾಕ್ಟರ್ ಪರಮೇಶ್ ಜಿ ಅವ್ರದ್ದು ಫೋಟೋ ಸಿಕ್ಕಿರ್ಲಿಲ್ಲ ಅಂತ ಕಾಣುತ್ತೆ. ಇವ್ರದೇ ದೇಹ, ತಲೆ ಮಾತ್ರ ಇಬ್ಬರದು ಬದಲು ಮಾಡಿಬಿಟ್ಟಿದ್ದಾರೆ. ಯಾಕಂದ್ರೆ ಅಷ್ಟು ಚೆನ್ನಾಗಿದೆಯಲ್ಲ ಫೋಟೋ, ಅದಕ್ಕೆ. ಆದ್ರೆ ಎಸ್.ಎಂ. ಇದನ್ನೇನ್ ಮಾಡಿದ್ದಾರೆ, ಪಕ್ಕದಲ್ಲೇ ಹಾಕಿಬಿಟ್ಟಿದ್ದಾರೆ ಎರಡೂ ಫೋಟೋಗಳನ್ನ. ಎಸ್.ಎಂ. ಕೃಷ್ಣ ಅವ್ರು ಬಂದ್ರು, ಇದು ಯಾರಿದು ಹಿಂಗ್ ನಿಂತಿದ್ದಾರೆ ಈ ಫೋಟೋ ಅಂತ ನೋಡಿದ್ರು. ನೋಡಿದ ತಕ್ಷಣ ಎ. ಕೃಷ್ಣಪ್ಪ ಇಲ್ಲ, ಅವರು ಅಲ್ಲೇ ಇದ್ರು. ಇಲ್ಲೋ ಇಲ್ಲಿ ಬಾಯಿಲಿ ಇದು ಯಾವತ್ತು ತಿಳಿಸಿದೆ ನೀನ್ ಫೋಟೋ ಅಂದ್ರೆ, ಸ್ವಾಮಿ ನನಗೆ ಗೊತ್ತಿಲ್ಲ ಇದು ನನ್ನ ಫೋಟೋ ಅಂತ ಅಂದ್ರು ಅವರು. ಪರಮೇಶ್ವರ್ ಅವ್ರನ್ನ ಕೇಳಿದ್ರು, ಎರಡೂ ಪಕ್ಕದಲ್ಲಿ ಹಾಕ್ಬಿಟ್ಟಿದ್ದಾರೆ, ಇಲ್ಲಿ ನೋಡಿದ್ರೆ. ಆಮೇಲೆ ಹೇಳಿದ್ರು, ಈ ಡ್ರೆಸ್ ಯಾರ್ದು ಗೊತ್ತಾ ಅಂತ ಎಸ್.ಎಂ. ಕೃಷ್ಣಾಜಿ ಹೇಳಿದ್ರು. ಇವ್ರಿಗೂ ಗೊತ್ತಿಲ್ಲ, ಇವ್ರು ಹೇಳಲಿಲ್ಲ. ನೋಡಿ ಹೇಳ್ತೀನಿ, ಇದು ಭೀಮಣ್ಣ ಖಂಡ್ರೆ ಅವ್ರದ್ದು. ನೋಡು, ತಲೆಗಳನ್ನ ತೆಗೆದು ನಿಮ್ಮ ತಲೆಗಳನ್ನ ಇಟ್ಬಿಟ್ಟವ್ರೆ. ಯಾಕಂದ್ರೆ ನಿಮ್ಗೆ ಇಷ್ಟು ಚೆನ್ನಾಗಿ ಡ್ರೆಸ್ ಮಾಡಕ್ ಬರಲ್ಲ, ಅದು ಖಾದಿ ರೇಷ್ಮೆ ಶೂಟ್ ನೀವ್ ಹಾಕ್ತೀರಾ ಅಂತ ಹೇಳಿ. ಹಾಗೆ ಎಸ್.ಎಂ. ಕೃಷ್ಣ ಅವರು ಅವ್ರನ್ನೆಲ್ಲ ನಗಿಸಿ ಅವರ ಫೋಟೋಗೆ ಇದು ಮಾಡಿ ಹೋದ್ರು. ಅಂದ್ರೆ ಅವರ ಡ್ರೆಸ್ ಮಾಡಿದ್ರು ಕೂಡ ಅಷ್ಟೇ ಬಹಳ ಅತಿಕೂಟಾಗಿ ಇರ್ತಿತ್ತು. ಹಾಗೆ ಅವರ ನಡೆ ನುಡಿಯೂ ಕೂಡ ಹಾಗೆ ಇರ್ತಿತ್ತು. ಅವರು ಎಷ್ಟೇ ಫಾಸ್ಟ್ ಮಾತಾಡಬಹುದು ಅಷ್ಟೇ, ಆದರೆ ಒಳ್ಳೆ ವಿಚಾರಗಳನ್ನೇ ಸಮಾಜಕ್ಕೆ ಅವರು ಹೇಳ್ತಿದ್ದಂಥ ವ್ಯಕ್ತಿ. ಅಂತಹ ಒಬ್ಬ ವ್ಯಕ್ತಿಯನ್ನ ಇವತ್ತು ನಾವು ಕಳ್ಕೊಂಡಿದ್ದೇವೆ. 102 ವರ್ಷ ಬದುಕ್ತಕ್ಕಂಥದ್ದು, ನಾವಿಲ್ಲಿ ಎಷ್ಟು ಜನ ಬದುಕ್ತೀವೋ ನಮಗೆ ಗೊತ್ತಿಲ್ಲ. ಅಲ್ಲ, ನೀವು ಬದುಕಿದ್ರು ಬದುಕಬಹುದು. ಗುರು, ಒಳ್ಳೆ ಪ್ರೈಸ್ ಕೊಡ್ತೀನಿ ನಿನಗೆ, ನಾನೇನಾದ್ರೂ ಬದುಕಿದ್ದ ದಿವಸ ನೀನಿದ್ರೆ ನಾನು. ಹಾಗೆ ಅಲ್ಲ, ಅದಕ್ಕೆ ಹೇಳಿದ್ದು, ನೀವಿದ್ರೆ ನಾನಿದ್ರೆ ನಿಮಗೆ ಪ್ರೈಸ್ ಕೊಡ್ತೀನಿ ಅಂತ ಹೇಳಿ. ಹಾಗೆ ಅದೇ ನಾನಿದ್ರೆ ಅದನ್ನ ಹೇಳಿದ್ರು, ನಾನು ಇರ್ತೀನಿ ಅಂತ ಹೇಳಿದ್ರು. ಇಲ್ಲ ಅಂದ್ರೆ ನಾನೇನಾರ ಬೇಗ ಹೋದ್ರೆ ಬರ್ದಿಟ್ಟು ಹೋಗ್ತೀನಿ, ಯಾರು ಕಾರಣ ಅಂತ. ಆದ್ರಿಂದ ಮಾನ್ಯ ಭೀಮಣ್ಣ ಖಂಡ್ರೆ ಅವರು ಇವತ್ತು ಈ ರಾಜಕೀಯ ವೇದಿಕೆಗಳಲ್ಲಿದ್ದು ಉತ್ತಮವಾದ ಸೇವೆಯನ್ನು ಮಾಡಿದ್ದಾರೆ, ಸಮಾಜಕ್ಕೆ ಮಾದರಿಯಾಗಿ ಬದುಕಿದ್ದಾರೆ. ಇವತ್ತು ಆ ಕಾರಣದಿಂದ ಇವತ್ತು ಅವರ ಅಗಲಿಕೆಯಿಂದ ಅವರ ಕುಟುಂಬಕ್ಕೆ ಅವರ ಅಗಲಿಕೆಯನ್ನು ಭರಿಸುವ ಶಕ್ತಿಯನ್ನು ಭಗವಂತ ಕೊಡಲಿ, ಅವರ ಆತ್ಮಕ್ಕೆ ಶಾಂತಿಯೂ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಇನ್ನೊಂದು ಸದನ ಕೇಳಬೇಕಂದ್ರೆ, ಅವ್ರು LHದಲ್ಲಿ ರೂಮ್ ಕೊಡಲಿಲ್ಲ ಅವ್ರಿಗೆ. ಬಡ ಅಸೆಂಬ್ಲಿ ಬಂದು ಚೀಫ್ ಮಿನಿಸ್ಟರ್ ಚೇರ್ ಮೇಲೆ ಕುತ್ಕೊಂಡ್ಬಿಟ್ರು. ಚೀಫ್ ಮಿನಿಸ್ಟರ್ ಬಂದ ನಂತರ ಹೇಳಲೇ ಇಲ್ಲ ಅವರು. ನನಗೆ LH ರೂಮ್ ಕೊಟ್ಟಾಗ ಹೇಳತ್ನ ಇದ್ರ ಕಡೆಗೆ ಅಲ್ಲೇ ಕೂಡ್ತಾರೆ ಗುಂಡೂರಾರು ಆರ್ಡರ್ ಮಾಡಿ ರೂಮ್ ಕೊಟ್ಟಾಗ ಎದ್ರು ಅವರ. ಮೃತರ ಆತ್ಮಕ್ಕೆ ಸದ್ಗತಿಯನ್ನು ಕೋರುತ್ತಾ ಅವರ ಅಗಲಿಕೆಯ ನೋವನ್ನು ಸಹಿಸುವ ಶಕ್ತಿಯನ್ನು ಅವರ ಕುಟುಂಬವರ್ಗ ಪರಮಾತ್ಮನು ಕರುಣಿಸಲು ಪ್ರಾರ್ಥಿಸುತ್ತೇನೆ. ಮೃತರ ಗೌರವಾರ್ಥ ಮಾನ್ಯ ಸದಸ್ಯರು ಎದ್ದು ನಿಂತು 1 ನಿಮಿಷ ಮೌನ ಆಚರಿಸಲು ಕೇಳಿಕೊಳ್ಳುತ್ತೇನೆ.
ಓಂ ಶಾಂತಿ. ಸದನದಲ್ಲಿ ಪ್ರಸ್ತಾಪಿಸಿದ ಸಂತಾಪ ಸೂಚನೆ ನಿರ್ಣಯವನ್ನು ಮೃತರ ಗಣ್ಯರ ಕುಟುಂಬ ವರ್ಗದವರಿಗೆ